ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರೋಟ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಹಾಗೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇರೋರಿಗೂ ಕೂಡ ಸ್ವಾಗತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ನನ್ನ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ನ ಕೂಡ ಪ್ರೆಸ್ ಮಾಡಿ, ಸೊ ದಟ್ ಪ್ರತಿ ಸತಿನೂ ನನ್ನ ವೀಡಿಯೋಸ್ ಅಪ್ಲೋಡ್ ಆದಾಗ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ನಾನು ಎಲ್ಲರಿಗೂ, ನನ್ನ ಸಬ್ಸ್ಕ್ರೈಬರ್ಸಿಗೆ, ನನ್ನ ಟ್ಯಾರೋ ಫ್ಯಾಮಿಲಿಗೆ ಧನ್ಯವಾದನ ತಿಳಿಸ್ತೀನಿ. 8K ಟ್ಯಾರೋ ಫ್ಯಾಮಿಲಿ ಆಗಿದೆ ನಮ್ಮ ಫ್ಯಾಮಿಲಿ. ಆ್ಯಂಡ್ ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಆ ವಿಘ್ನೇಶ್ವರ ಎಲ್ಲ ಥರದಲ್ಲೂ ನಿಮಗೆ ಒಳ್ಳೇದು ಮಾಡಲಿ ಅಂತ ಆಶಿಸ್ತೀನಿ. ಆ್ಯಂಡ್ ನಿಮಗೆ ಆಯಸ್ಸು, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇವತ್ತಿನ ವಿಷಯ ನಮ್ಮದು ಏನಿರುತ್ತೆ ಅಂದರೆ, ನಿಮ್ಮ ಪರ್ಸನ್ 10 ವಿಷಯಗಳನ್ನು ನಿಮ್ಮಿಂದ ಏನು ಮುಚ್ಚಿಟ್ಟಿದ್ದಾರೆ ನಿಮ್ಮ ಬಗ್ಗೆ. ಓಕೆ, ಸೊ ಮೈಟ್ ಬಿ ಅದು ನಿಮ್ಮ ಒಂದು ಭಾವನೆಗಳಿರ್ಬೋದು, ನಿಮ್ಮಲ್ಲಿರೋ ಒಂದು ಕ್ವಾಲಿಟೀಸ್ ಇರ್ಬೋದು, ಏನೇ ಇರಬಹುದು, ಅದನ್ನು ಅವರು ಹೇಳ್ದಲೇ ಇರಬಹುದು ನಿಮಗೆ. ನಿಮ್ಮ ಹಸ್ಬೆಂಡ್ ಇರ್ಬೋದು, ವೈಫ್ ಇರಬಹುದು, ನೀವು ಯಾವ ಪರ್ಸನ್ನ ಮನಸ್ಸಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀರಾ ಆ ಪರ್ಸನ್ ನಿಮಗೆ ಏನು ಹೇಳೋದಿಲ್ಲ ನಿಮ್ಮ ಬಗ್ಗೆ, ನಿಮ್ಮಲ್ಲಿರೋ ಪಾಸಿಟಿವಿಟಿನ ಬಗ್ಗೆ ಅನ್ನೋದು ನಾವು ಇಲ್ಲಿ ತಿಳ್ಕೊಳ್ಳೋಣ. ಸೊ ಇದನ್ನು ಪ್ರತಿಯೊಬ್ಬರು ನೋಡ್ಬೋದು. ಆ್ಯಂಡ್ ಇದು ಜನರಲ್ ರೀಡಿಂಗ್ಸ್ ಆಗಿರುತ್ತೆ. ಸೊ ಜನರಲ್ ರೀಡಿಂಗ್ಸ್ ಆಗಿರೋದ್ರಿಂದ ಏನು ರೆಸನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ, ಬಾಕಿ ದಿನ ಬಿಟ್ಬಿಡಿ. ಆ್ಯಂಡ್ ಇವತ್ತು ನಾನು 3 ಪೈಲ್ಸ್ನ ಇಡ್ತಾ ಇದ್ದೀನಿ. ಸೊ ಮೊದಲನೆಯ ಪೈಲು ಈ ಒಂದು ಕೀ, ಎರಡನೇ ಪೈಲು ಹಾರ್ಟ್ ಶೇಪ್ ಕೀ, ಓಕೆ, ಡಬಲ್ ಹಾರ್ಟ್ ಇದೆ. ಆ್ಯಂಡ್ ಮೂರನೇದು ವಿಂಗ್ಸ್ ಇರೋ ಕೀ, ಓಕೆ, ಏಂಜಲ್ ವಿಂಗ್ಸ್ ಇರೋ ಕೀ. ಸೊ ನಿಮ್ಮ ವೀಡಿಯೋಸ್ನ ಪಾಸ್ ಮಾಡಿ, ಮೆಡಿಟೇಟ್ ಮಾಡಿ, ಆ್ಯಂಡ್ ದೆನ್ ನಿಮ್ಮ ಫೈಲ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಯಾವುದೇ ವಿಷಯ ನಿಮ್ಮ ಲೈಫಲ್ಲಿ ಆಗುತ್ತೆ ಅಂತ ಹೇಳಿರ್ತೀವಿ ಆ್ಯಂಡ್ ಆಗೋದಿಲ್ಲ ಅಂತ ನೀವು ಕಮೆಂಟ್ ಮಾಡಿರ್ತೀರ. ಕೆಲವರಿಗೆ ಅವರದೇ ಆದ ಒಂದು ಟೈಮ್ ಫ್ರೇಮ್ ಇರುತ್ತೆ. ಓಕೆ, ಸೊ ಇದು ಜನರಲ್ ರೀಡಿಂಗ್ಸ್ ಅಂತ, ಅದಕ್ಕೆ ನಾವು ನಿಮಗೆ ಹೇಳೋದು. ಸೊ ಎಲ್ಲರಿಗೂ ಎಲ್ಲ ಟೈಮಲ್ಲೂ ಒಂದೇ ರೀತಿಯಲ್ಲಿ ಆಗೋದಿಲ್ಲ. ಸೊ ಕೆಲವರು ವೆಯ್ಟ್ ಮಾಡಬೇಕಾಗತ್ತೆ. ಓಕೆ, ಸೊ ಶುರು ಮಾಡೋಣ ನಮ್ಮ ರೀಡಿಂಗ್ನ ನಾದದಿಂದ. ತುಂಬ ಜನ ತುಂಬ ಡಿಪೆಂಡ್ ಆಗಿದ್ದೀರಾ. ಬೇರೆಯವ್ರು ಏನು ಹೇಳ್ತಾರೆ, ಬೇರೆಯವರಿಂದ ನಾನು ಏನನ್ನ ಕೇಳಿ ತಿಳ್ಕೊಬೇಕು, ಏನು ಅಡ್ವೈಸ್ ತೊಗೊಬೇಕು. ಆ್ಯಂಡ್ ಎಲ್ಲೋ ಒಂದು ಕಡೆ ನೀವು ತುಂಬ ಡಿಪೆಂಡ್ ಆಗಿರೋದ್ರಿಂದ ಒಬ್ಬೊಬ್ಬರು ಒಂದೊಂದು ವಿಷಯನ ನಿಮಗೆ ಹೇಳ್ತಾರೆ. ಆ್ಯಂಡ್ ನೀವು ಎಲ್ಲರ ಮಾತು ಕೇಳ್ತೀರಾ ಆ್ಯಂಡ್ ಕೊನೆಗೆ ಕನ್ಫ್ಯೂಸ್ ಆಗಿಬಿಡ್ತೀರಾ. ಸೊ ಇಟ್ಸ್ ಬೆಟರ್ ನೀವು ಗೈಡೆನ್ಸ್ ತೊಗೊಳ್ಳಿ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ನೀವು ಯಾವ ಒಂದು ದಾರಿಯಲ್ಲಿ ನಡಿಬೇಕು ಅಂತಿದ್ದೀರಾ ಅದರ ಚಾಯ್ಸ್ ಮಾಡಿ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಓಕೆ, ಸೊ ರೈಟ್ ಟೈಮಲ್ಲಿ ರೈಟ್ ಚಾಯ್ಸ್ ತೊಗೊಂಡ್ರೆ ಮಾತ್ರ ರೈಟ್ ಥಿಂಗ್ಸ್ ಆಗೋದಕ್ಕೆ ಸಾಧ್ಯ. ಓಕೆ, ಸೊ ಈ ಒಂದು ಮೆಸೇಜ್ ಯಾರಿಗಿತ್ತು ಅದು ಅವರಿಗೆ ತಲುಪಿದೆ ಅಂದ್ಕೊತೀನಿ. ಆ್ಯಂಡ್ ಫಸ್ಟ್ ಪೈಲಿಗೆ ಹೋಗೋಣ. ಯಾರು ಈ ಒಂದು ರೌಂಡ್ ಶೇಪಿನ, ಫ್ಲವರ್ ಶೇಪಿನ ಕೀನ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ನೋಡೋಣ 10 ವಿಷಯಗಳು ನಿಮ್ಮ ಪರ್ಸನ್ ನಿಮ್ಮಿಂದ, ನಿಮ್ಮ ಬಗ್ಗೆ, ನಿಮ್ಮ ಕ್ವಾಲಿಟೀಸ್ ಬಗ್ಗೆ ಏನನ್ನ ಮುಚ್ಚಾಕಿದ್ದಾರೆ, ಏನನ್ನ ಹೇಳ್ತಾ ಇಲ್ಲ ಅನ್ನೋದನ್ನು. ಸೊ ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಪೈಲ್ ನಂಬರ್ 1, ಅವರ ಪರ್ಸನ್ ಅವರಿಗೆ 10 ವಿಷಯ ಅವರ ಬಗ್ಗೆ ಏನು ಇಷ್ಟಪಡ್ತಾರೆ, ಅದನ್ನು ಏನನ್ನ ಹೇಳೋದಿಲ್ಲ. ಸೊ 1, 2, 3, 4, 5, 6, 7, 8, 9 ಆ್ಯಂಡ್ 10. ಓಕೆ, ಕ್ಲಾರಿಫೈಯಿಂಗ್ ಕಾರ್ಡ್ಸ್ ಬೇಕಂದರೆ ನಾನು ಖಂಡಿತ ಕ್ಲಾರಿಫೈಯಿಂಗ್ ಕಾರ್ಡ್ಸ್ನ ತೆಗಿತೇನೆ. ಸೊ ಡೋಂಟ್ ವರಿ. ಬಾಟಮ್ ಆಫ್ ದ ಡೆಕ್ ಟೆಂಪ್ರೆನ್ಸ್ ಇದೆ.
ಓಕೆ. ಸೊ ನೀವು ಭಾವನೆಗಳನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತೀರಾ. ಆ್ಯಂಡ್ ಯಾವ ಟೈಮಲ್ಲಿ ಯಾವ ಭಾವನೆಗಳನ್ನು ವ್ಯಕ್ತಪಡಿಸ್ಬೇಕು ಅನ್ನೋದು ತುಂಬ ಚೆನ್ನಾಗಿ ನಿಮಗೆ ಗೊತ್ತಿದೆ. ಪೇಷನ್ಸ್ ಬಹಳ ಇದೆ ನಿಮ್ಮಲ್ಲಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ನಿಮ್ಮ ಟೆಂಪರ್ನ ನೀವು ಲೂಸ್ ಮಾಡ್ಕೊಳ್ಳೋದಿಲ್ಲ. ಎಂಥ ಪರಿಸ್ಥಿತಿಯಲ್ಲೂ ಯಾರೇ ನಿಮ್ಮಲ್ಲೇ ಅಪವಾದ ಹೊರಿಸಿದ್ರು ಸರಿ, ಏನು ಮಾಡಿದ್ರು ಸರಿ, ನಿಮ್ಮ ಕೂಲ್ನೆಸ್ನ ನೀವು ಕಳ್ಕೊಳ್ಳೋದಿಲ್ಲ ಅನ್ನೋದು ನಿಮ್ಮ ಪರ್ಸನಿಗೆ ಇಲ್ಲಿ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ಮನೆಯ ವಾತಾವರಣನ ಹೇಗೆ ಇಟ್ಕೊಬೇಕು, ಯಾವಾಗ ಕೆಡಿಸ್ಬೇಕು, ಯಾವಾಗ ಚೆನ್ನಾಗಿ ಇಟ್ಕೋಬೇಕು ಅನ್ನೋ ಒಂದು ಮ್ಯಾನಿಪ್ಯುಲೇಟಿವ್ ಬುದ್ಧಿ ಕೂಡ ನಿಮ್ಮಲ್ಲಿ ಇದೆ. ಬಟ್ ಅದನ್ನು ನೀವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದರೆ ಅದು ನಿಮಗೆ ಒಳ್ಳೆಯದು. ಆ್ಯಂಡ್ ಕೆಟ್ಟ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದರೆ ಒಳ್ಳೆಯದಲ್ಲ ಅನ್ನೋದು ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇಲ್ಲ. ಓಕೆ. ಸೊ ಫಸ್ಟ್ ಕಾರ್ಡ್ ನೋಡೋಣ ನಿಮ್ಮ ಬಗ್ಗೆ ಏನು ಅಂದ್ಕೊಂಡಿದ್ದಾರೆ. ವಾವ್, ಏಸ್ ಆಫ್ ಕಪ್ಸ್. ಸೊ ಏಸ್ ಆಫ್ ಕಪ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನೀವು ತುಂಬಾ ಒಂದು ಹೀಲಿಂಗ್ ನೇಚರ್ ಇರೋ ಪರ್ಸನ್. ತುಂಬ ಪ್ರೀತಿ ಕೊಡ್ತೀರಾ ಆ್ಯಂಡ್ ಕೊಡ್ತಾನೆ ಇರ್ತೀರಾ. ಸೊ ನಿಮ್ಮಲ್ಲಿ ಪ್ರೀತಿ ಎಲ್ಲೂ ಸಹ ಖಾಲಿ ಆಗೋದಿಲ್ಲ ಅನ್ನೋದು ನಿಮ್ಮ ಪರ್ಸನಿಗೆ ಖಂಡಿತ ಗೊತ್ತಿದೆ. ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬ ಪ್ರೀತಿ ಕೊಡೋದು, ಕಾಳಜಿ ತೋರಿಸೋದು ಆ್ಯಂಡ್ ಎಲ್ಲ ರೀತಿಯಲ್ಲಿ ಸಾರಿ ಫಸ್ಟ್ ಕೇಳೋದು ನೀವೇ ಅನ್ನೋದು ನಿಮ್ಮ ಪರ್ಸನಿಗೆ ಖಂಡಿತ ಗೊತ್ತಿದೆ. ಆ್ಯಂಡ್ ತುಂಬ ಪ್ರೀತಿ ಮಾಡ್ತೀರಾ, ಕಣ್ಣಲ್ಲಿ ಪ್ರೀತಿ ಇಟ್ಕೊಂಡಿದ್ದೀರಾ, ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡಿದ್ದೀರಾ. ಎಲ್ಲವೂ ಸಹ ಗೊತ್ತಿದ್ದು ನಿಮ್ಮ ಪರ್ಸನ್ ನಿಮ್ಮ ಜೊತೆ ಜಗಳ ಆಡ್ಬೋದು. ಬಟ್ ನಿಮ್ಮ ಪರ್ಸನಿಗೆ ಖಂಡಿತ ಗೊತ್ತು ನೀವು ತುಂಬ ಪ್ರೀತಿ ಮಾಡ್ತೀರಾ ಅವ್ರನ್ನ. ಆ್ಯಂಡ್ ನೀವು ಕೂಡ ಅದೇ ರೀತಿ ಒಂದು ಅನ್ಕಂಡೀಷ್ನಲ್ ಲವ್ ಇದೆ ನಿಮ್ಮಿಬ್ಬರ ಮಧ್ಯದಲ್ಲಿ. ಓಕೆ. ನೀವು ಹಸ್ಬೆಂಡ್ ವೈಫ್ ಇದ್ದರೆ ತುಂಬ ಅನ್ಕಂಡೀಷ್ನಲ್ ಪ್ರೀತಿ ಇದೆ. ಆ್ಯಂಡ್ ಈವನ್ ಇಫ್ ಯು ಆರ್ ಲವರ್ಸ್, ಈವನ್ ನಿಮ್ಮ ಪ್ರೀತಿನೂ ತುಂಬಾ ಅನ್ಕಂಡೀಷ್ನಲ್ ಇದೆ. ಆ್ಯಂಡ್ ನೀವು ಜನರಿಗೆ ಸರ್ವಿಸ್ ಕೊಡೋದ್ರಲ್ಲಿ ತುಂಬ ಇಷ್ಟಪಡ್ತೀರಾ. ಮೈಟ್ ಬಿ ಜನರಿಗೆ ಒಂದೇ ಅಲ್ಲ, ಮೈಟ್ ಬಿ ಆ್ಯನಿಮಲ್ಸ್ ಇರ್ಬೋದು, ಪೆಟ್ ಆ್ಯನಿಮಲ್ಸ್ ಇರ್ಬೋದು, ರೋಡಲ್ಲಿರೋ ಆ್ಯನಿಮಲ್ಸ್ ಇರಬಹುದು, ಪ್ರಾಣಿಗಳು ಪಕ್ಷಿಗಳು ಅಂದರೆ ನಿಮಗೆ ತುಂಬ ಆಸೆ ಇದೆ, ಒಲಿವಿದೆ. ಆ್ಯಂಡ್ ಯಾವುದೇ ರೀತಿಯಲ್ಲೂ ಹೆಲ್ಪ್ ಮಾಡೋದಕ್ಕೆ ನೀವು ಹಿಂದೆ ಮುಂದೆ ನೋಡೋದಿಲ್ಲ. ಆ್ಯಂಡ್ ತುಂಬ ಚೆನ್ನಾಗಿ ಎಲ್ಲನೂ ಮ್ಯಾನೇಜ್ ಮಾಡ್ತೀರಾ ಅನ್ನೋದು ನಿಮ್ಮ ಪರ್ಸನಿಗೆ ಇಲ್ಲಿ ನಿಮ್ಮ ಬಗ್ಗೆ ಒಂದು ಅಭಿಪ್ರಾಯ ಇದೆ. ಈ ಕ್ವಾಲಿಟೀಸ್ ನಿಮ್ಮಲ್ಲಿದೆ ಅನ್ನೋದು ನಿಮ್ಮ ಪರ್ಸನಿಗೆ ಗೊತ್ತಿದೆ. ಓಕೆ. ಸೊ ನೆಕ್ಸ್ಟ್ ಅದನ್ನು ಹೇಳೋದಿಲ್ಲ, ಸ್ಟ್ರೆಂತ್. ವಾವ್. ಸೊ ಸ್ಟ್ರೆಂತ್ ನಾನು ಫಸ್ಟೇ ಹೇಳಿರೋ ಥರ ಟೆಂಪ್ರೆನ್ಸ್. ಓಕೆ. ಸ್ಟ್ರೆಂತ್ ಕಾರ್ಡು ಹೆಚ್ಚು ಕಮ್ಮಿ ಅದೇ ಇರುತ್ತೆ. ಸೊ ಸ್ಟ್ರೆಂತ್ ಕಾರ್ಡ್ 8 ತೋರಿಸುತ್ತೆ. ಮೈಟ್ ಬಿ ನೀವು ತುಂಬ ಬ್ಯಾಲೆನ್ಸ್ಡ್ ಆಗಿರ್ತೀರ. ಯಾರೇ ನಿಮ್ಮ ಹತ್ರ ಏನೇ ವಿಷಯ ತೊಗೊಂಡು ಬಂದರೂ ಸಹ ಅದನ್ನು ತುಂಬಾ ವೇ ಮಾಡ್ತೀರಾ, ತುಂಬಾ ಅದನ್ನು ಯೋಚನೆ ಮಾಡಿ ಅದನ್ನು ತೊಗೊತೀರ. ಸುಮ್ಮನೆ ಯಾರೋ ಬಂದು ಏನೋ ಹೇಳಿದ್ರು ಅಂತ ನೀವು ಅದನ್ನು ತೊಗೊಳ್ಳೋದಿಲ್ಲ. ಆ್ಯಂಡ್ ಯಾರೇ ನಿಮ್ಮ ಹತ್ರ ಕೆಟ್ಟದಾಗಿ ಬಿಹೇವ್ ಮಾಡಲಿ ಆ್ಯಂಡ್ ನಿಮ್ಮನ್ನು ಎಲ್ಲೋ ಒಂದು ಕಡೆ ನಿಮ್ಮನ್ನು ಎಳೆಯೋದಾಗಲಿ ಆ್ಯಂಡ್ ನಿಮ್ಮನ್ನು ಟ್ರೀಟ್ ಮಾಡೋ ರೀತಿ ಸರಿ ಇಲ್ದಲೇ ಇರ್ಬೋದು. ಬಟ್ ನೀವು ಅದನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಾ. ಓಕೆ. ಸೊ ಎಲ್ಲವನ್ನು ನೆಟ್ಟಿಗೆ ಮಾಡೋವಂಥ ಶಕ್ತಿ ನಿಮ್ಮಲ್ಲಿದೆ. ಆ್ಯಂಡ್ ಎಲ್ಲವೂ ಸಹ ಬ್ಯಾಲೆನ್ಸ್ ಮಾಡೋ ಶಕ್ತಿ ನಿಮ್ಮಲ್ಲಿದೆ ಅಂತ ನಿಮ್ಮ ಪರ್ಸನಿಗೆ ಖಂಡಿತ ಗೊತ್ತಿದೆ. ಆ್ಯಂಡ್ ಅಲ್ಲಿ ನಿಮ್ಮಲ್ಲಿರೋ ಸ್ಟ್ರೆಂತನ್ನ ಮೈಟ್ ಬಿ ನೀವು ಮೇಲ್ ಆಗಿರ್ಬೋದು, ಫೀಮೇಲ್ ಆಗಿರ್ಬೋದು, ಬಟ್ ನಿಮ್ಮ ಫೆಮಿನೈನ್ ಸೈಡ್ ಏನಿದೆ ಅದು ತುಂಬ ಸ್ಟ್ರಾಂಗ್ ಇದೆ. ಓಕೆ. ಆ್ಯಂಡ್ ಧೈರ್ಯ, ಸ್ಥೈರ್ಯ ಆ್ಯಂಡ್ ಭಾವನೆಗಳನ್ನು ಯಾವ ರೀತಿ ನೀಟಾಗಿ ಎಲ್ಲಿ ಏನಕ್ಕೆ ಅದನ್ನು ಉಪಯೋಗಿಸ್ಕೋಬೇಕು ಅನ್ನೋದು ನಿಮಗೆ ಖಂಡಿತ ಗೊತ್ತಿದೆ. ಆ್ಯಂಡ್ ಒಳ್ಳೆಯದಕ್ಕೆ ಆ್ಯಂಡ್ ನಾಟ್ ಕೆಟ್ಟದಕ್ಕೆ. ಬಿಕಾಸ್ ನಿಮಗೆ ಗೊತ್ತಿದೆ ಕೆಟ್ಟದಕ್ಕೆ ಯೂಸ್ ಮಾಡಿದ್ರೆ ಅದು ಮತ್ತೆ ನನಗೆ ವಾಪಸ್ ಬರುತ್ತೆ ಅನ್ನೋದು. ಬಿಕಾಸ್ 8 ಈಸ್ ಅ ನಂಬರ್ ಫಾರ್ ಕರ್ಮ. ಸೊ ಕರ್ಮ ನಿಮಗೆ ವಾಪಸ್ ಬರುತ್ತೆ ಅಂತ ಖಂಡಿತ ಗೊತ್ತಿದೆ. ಓಕೆ. ಸೊ ನೆಕ್ಸ್ಟ್ ಟವರ್ ಕಾರ್ಡ್. ವಾವ್, ಸೂಪರ್. ಸೊ ನಿಮ್ಮ ಪರ್ಸನಿಗೆ ಮೈಟ್ ಬಿ ನೀವು ಟವರ್ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಲೈಫಲ್ಲಿ ಪಾಸ್ಟಲ್ಲಿ ಮೈಟ್ ಬಿ ತುಂಬ ಜನ ನಿಮ್ಮನ್ನು ನೋವಿಸಿರ್ಬೋದು. ಆ್ಯಂಡ್ ನಿಮ್ಮ ಲೈಫಲ್ಲಿ ಸದ್ಯಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಮೈಟ್ ಬಿ ನಿಮ್ಮ ತಂದೆ ತಾಯಿ ಮನೆಯಲ್ಲಿ ತುಂಬ ಏನೋ ಒಂದು ನಡೀತಾ ಇರ್ಬೋದು. ಬಟ್ ನೀವು ನಿಮ್ಮ ಗಂಡನ ಮನೆಯಲ್ಲಿ ಅದನ್ನು ತೋರಿಸ್ಕೊಳ್ಳೋದಿಲ್ಲ, ಅದನ್ನು ಯಾವುದೇ ಕಾರಣಕ್ಕೂ ಏನೂ ಹೇಳೋದಿಲ್ಲ. ನಿಮ್ಮ ಲೈಫಲ್ಲಿ ಆ್ಯಂಡ್ ನಿಮ್ಮ ಒಳಗೆ ಏನೇ ಒಂದು ಸಂಘರ್ಷ ನಡೀತಾ ಇರ್ಬೋದು, ಅದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಾ ಅನ್ನೋದನ್ನು ನಿಮ್ಮ ವ್ಯಕ್ತಿ ನೋಡ್ತಾರೆ, ಆದರೆ ಹೇಳೋದಿಲ್ಲ. ಬಿಕಾಸ್ ಇಲ್ಲಿ ಮೂನ್ ಇದೆ. ಆ್ಯಂಡ್ ಸಾಕಷ್ಟು ಸಲ ಮೈಟ್ ಬಿ ನಿಮ್ಮ ಪರ್ಸನ್ ಕೆಲವೊಂದು ವಿಷಯಗಳನ್ನು ಮುಚ್ಚಿಡಬೇಕು ಅಂತಾರೆ. ಬಟ್ ಸಡನ್ನಾಗಿ ಆ ವಿಷಯ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಮುಚ್ಚಿಡೋದ್ರಿಂದ
ಪ್ರಯೋಜನ ಇಲ್ಲ, ನಮ್ಮಿಬ್ಬರಲ್ಲಿ ರಿಲೇಷನ್ಶಿಪ್ ಹಾಳಾಗತ್ತೆ ಅನ್ನೋದು ನಿಮ್ಮ ಪರ್ಸನಿಗೆ ಗೊತ್ತಿದೆ. ಬೇಸಿಕಲಿ ಟವರ್ ಕಾರ್ಡ್ ಏನಿದೆ ಏನು ಹೇಳ್ತಾ ಇದೆ ಅಂದರೆ, ನೀವು ಎಷ್ಟು ಪ್ರೀತಿಯಿಂದ ಒಂದು ಸಂಸಾರನ ಕಟ್ತೀರಾ ಅಷ್ಟೇ ನಿಷ್ಠುರನೂ ಆಗ್ತೀರಾ. ಓಕೆ, ಸೊ ದಿಟ್ಟವಾದ ಒಂದು ನಿರ್ಧಾರ ತಗೊಳ್ಳೋಕ್ಕೂ ನೀವು ಹಿಂಜರಿಯೋದಿಲ್ಲ ಅಂತ ನಿಮ್ಮ ಪರ್ಸನಿಗೆ ಗೊತ್ತಿದೆ. ಓಕೆ, ಸೊ ನೀವು ಮುಲಾಜಿಲ್ದಲೇ ರಿಲೇಷನ್ಶಿಪ್ನ ಕಟ್ ಮಾಡೋ ಒಂದು ತಾಕತ್ ನಿಮ್ಮಲ್ಲಿ ಇದೆ ಅನ್ನೋದು ಗೊತ್ತಿದೆ. ಸೊ ಅಪೋಸಿಟ್ ಇದೆ, ನೀವು ಎಷ್ಟು ಕೊಡ್ತೀರಾ ಆ್ಯಂಡ್ ಅದರ ಅಪೋಸಿಟ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಸ್ಟ್ರೆಂತ್ ಕಾರ್ಡು ಅದೇ ಹೇಳುತ್ತೆ. ಸೊ ನೆಕ್ಸ್ಟ್ ಕಾರ್ಡ್ ನೋಡೋಣ, 5 ಆಫ್ ಕಪ್ಸ್. ಸೊ ನಿಮ್ಮ ಪರ್ಸನ್ಗೆ ನಿಮ್ಮಲ್ಲಿ ಇರೋ ಒಂದು ಕೆಟ್ಟ ಕ್ವಾಲಿಟೀಸು ಅಷ್ಟೇ. ತುಂಬ ನೀವು ಈ ಹಿಂದೆ ಏನಾಯಿತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀರಾ, ನಾಳೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡೋದಿಲ್ಲ. ಬಟ್ ಎಲ್ಲೋ ಒಂದು ಕಡೆ ತುಂಬ ಹೊತ್ತು ನೀವು ಅದರಲ್ಲಿ ಇರೋದಿಲ್ಲ. ಬಿಕಾಸ್ ಇಲ್ಲಿ ಏಸ್ ಆಫ್ ಕಪ್ಸ್ ಇರೋದ್ರಿಂದ ನೀವು ತುಂಬ ಹೊತ್ತು ಇದರಲ್ಲಿ ಇರೋದಿಲ್ಲ ಅನ್ನೋದು ನಿಮ್ಮ ಪರ್ಸನಿಗೆ ಗೊತ್ತು. ಬಿಕಾಸ್ ನೀವು ತುಂಬ ಎಮೋಷ್ನಲ್ ಇರೋದ್ರಿಂದ ಎಲ್ಲೋ ಒಂದು ಕಡೆ ಸ್ವಲ್ಪ ಹೊತ್ತು ನೀವು ನೆಗೆಟಿವ್ ಆಗ್ಬೋದು, ಸ್ವಲ್ಪ ಹೊತ್ತು ನೀವು ಪಾಸ್ಟ್ ಬಗ್ಗೆನೇ ಯೋಚನೆ ಮಾಡ್ಬೋದು. ಬಟ್ ಅದು ತುಂಬ ಹೊತ್ತು ನೀವು ಅದನ್ನು ಎಳ್ಕೊಂಡು ಹೋಗೋದಿಲ್ಲ ಅನ್ನೋ ಒಂದು ಕ್ವಾಲಿಟೀಸ್ ನಿಮ್ಮ ಪರ್ಸನಿಗೆ ನಿಮ್ಮ ಬಗ್ಗೆ ಇಷ್ಟ, ಬಟ್ ಅದನ್ನು ಹೇಳೋದಿಲ್ಲ. ನೆಕ್ಸ್ಟ್ ಏಸ್ ಆಫ್ ವಾಂಡ್ಸ್. ಮೈ ಗುಡ್ನೆಸ್, ಏಸ್ ಆಫ್ ಕಪ್ಸ್ ಕೆಳಗೆ ಏಸ್ ಆಫ್ ವಾಂಡ್ಸ್ ಬಂದಿದೆ. ಸೊ ನೀವು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬ ಪ್ಯಾಷನೇಟ್ ಆಗಿದ್ದೀರಾ. ಸೊ ನಾನು ಹೇಳ್ದಂಗೆ ನೀವು ತುಂಬ ಹೊತ್ತು ಇರೋದಿಲ್ಲ. ಓಕೆ, ಆ್ಯಕ್ಷನ್ ಓರಿಯೆಂಟೆಡ್ ಪರ್ಸನ್ ನೀವು. ಏನೇ ಆಗಿರ್ಬೋದು, ಏನೇ ಒಂದು ಲೈಫಲ್ಲಿ ಚಾಲೆಂಜಸ್ ಇರಬಹುದು, ಅದನ್ನು ತುಂಬ ಬೇಗ ತಗೊಳ್ಳಿಕ್ಕೆ ನೀವು ನಿಲ್ತೀರಾ. ಮೈಟ್ ಬಿ ನೀವು ನಿಮ್ಮ ಪರ್ಸನಿಗೆ ತುಂಬ ಸ್ಟ್ರೆಂತ್ ಆಗಿದ್ದೀರಾ ಆ್ಯಂಡ್ ಅದನ್ನು ಅವರು ಹೇಳ್ಕೊಳ್ಳೋದಿಲ್ಲ, ಬಟ್ ಅದನ್ನು ನಿಮ್ಮಲ್ಲಿ ನೋಡ್ತಾರೆ. ಆ್ಯಂಡ್ ಸದಾ ನೀವು ಅವರಲ್ಲಿ ಏನೋ ಒಂದು ಹೊಸತನನ ನೋಡ್ತಾರೆ ನಿಮ್ಮಲ್ಲಿ. ಓಕೆ, ಸೊ ಈಗ ಅಳ್ತಾ ಇದ್ಲು, ಈಗ ನಗ್ತಾ ಇದ್ದಾಳೆ, ಏನಾಗ್ತಾ ಇದೆ ಅವಳಲ್ಲಿ. ಓಕೆ, ಸೊ ಈ ರೀತಿ ನಿಮ್ಮ ಒಂದು ಭಾವನೆಗಳಿರುತ್ತೆ ಆ್ಯಂಡ್ ಆ ಭಾವನೆಗಳನ್ನು ತುಂಬ ಚೆನ್ನಾಗಿ ನೀವು ಮ್ಯಾನೇಜ್ ಮಾಡ್ತೀರಾ. ಸೊ ನೀವು ಒಂದು ರೂಮಲ್ಲಿ ಕೂತ್ಕೊಂಡು ಅಳಬಹುದು, ಇಲ್ಲ ದೂರ ಹೋಗಳಬಹುದು, ಏನೇ ಮಾಡ್ಬೋದು, ಕೂಗಾಡ್ಬೋದು, ಏನೇ ಮಾಡ್ಬೋದು. ಬಟ್ ನೀವು ಒಂದು ಫೀನಿಕ್ಸ್ ರೀತಿ ಮತ್ತೆ ಜೀವನನ ನೋಡ್ತೀರಾ, ಮತ್ತೆ ಚಾಲೆಂಜಸ್ನ ತೊಗೊತೀರಾ. ಆ್ಯಂಡ್ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ನೀವು ತುಂಬ ಪ್ಯಾಷನೇಟ್ ಆಗಿದ್ದೀರಾ, ಫಿಸಿಕಲಿ ಅಟ್ರಾಕ್ಟಿವ್ ಇದ್ದೀರಾ, ತುಂಬ ಅಟ್ರಾಕ್ಟಿವ್ ಇದ್ದೀರಾ. ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಅಟ್ರಾಕ್ಟಿವ್ ಆಗಿ ನೋಡ್ತಾರೆ. ನೋ ಮ್ಯಾಟರ್ ನಿಮ್ಮ ಸೈಜು ಆ್ಯಂಡ್ ಹೈಟು ಆ್ಯಂಡ್ ಕಲರು ಇಲ್ಲಿ ಮ್ಯಾಟರ್ ಆಗೋದಿಲ್ಲ ನಿಮ್ಮ ಪರ್ಸನಿಗೆ. ಸೊ ನಿಮ್ಮಲ್ಲಿ ನೋಡೋ ಕ್ವಾಲಿಟೀಸ್ ಅಂದರೆ, ನಿಮ್ಮ ಪರ್ಸನ್ ನಿಮ್ಮನ್ನು ಒಂದು ಹೂವಿನ ರೀತಿ ನೋಡ್ತಾರೆ. ಓಕೆ, ಸೊ ಹೂವು ಪ್ರತಿದಿನ ಅರಳುತ್ತೆ, ಬಾಡುತ್ತೆ, ಬಟ್ ಅರಳೋದನ್ನು ನಿಲ್ಲಿಸೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ನೋಡೋಣ, ಎಂಪರರ್. ಓಕೆ, ಸೊ ಎಂಪರರ್ ಸ್ಟ್ರೆಂತ್ ಕಾರ್ಡ್ ಕೆಳಗೆ ಬಂದಿದೆ. ಸೊ ಎಂಪರರ್ ಇಲ್ಲಿ ನಿಮ್ಮ ಭಾವನೆಗಳು, ನಾನು ಹೇಳ್ದಂಗೆ ತುಂಬ ಹೊತ್ತು ನೀವು ಆ ಭಾವನೆಗಳಿರೋದಿಲ್ಲ. ಅದರಲ್ಲೊಂದು ಪಾಠ ಇತ್ತು, ಅದನ್ನು ನಾನು ಕಲ್ತಿದ್ದೀನಿ, ಮತ್ತೆ ಅದ್ರ ಮೇಲೆ ಅಳೋದಿಲ್ಲ ಅನ್ನೋ ಒಂದು ಸತ್ಯ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದಾರೆ. ಆ್ಯಂಡ್ ನೀವು ತುಂಬ ಸ್ಟ್ರಾಂಗ್ ಇದ್ದೀರಾ. ಆ್ಯಂಡ್ ಎಂಪರರ್ ಹೇಗೆ ಅಂದರೆ, ಎಲ್ಲನೂ ಮ್ಯಾನೇಜ್ ಮಾಡೋ ಶಕ್ತಿ ಅವನಲ್ಲಿದೆ. ಓಕೆ, ಸೊ ಆ್ಯಂಡ್ ತಂದೆ ಥರ ಪ್ರೀತಿ ಕೊಡ್ಬೋದು, ತಾಯಿ ಥರ ಪ್ರೀತಿ ಕೊಡಬಹುದು. ಆ್ಯಂಡ್ ಹೊರಗಿನ ಪ್ರಪಂಚನೂ ಮ್ಯಾನೇಜ್ ಮಾಡ್ಬೋದು, ಮನೆಯೂ ಮ್ಯಾನೇಜ್ ಮಾಡಬಹುದು, ಆ್ಯಂಡ್ ಈವನ್ ಪಾಲಿಟಿಕ್ಸ್ನ ಮ್ಯಾನೇಜ್ ಮಾಡ್ಬೋದು. ಎಲ್ಲವೂ ಸಹ ನೀವು ಮ್ಯಾನೇಜ್ ಮಾಡಬಹುದು. ಆ್ಯಂಡ್ ನಿಮ್ಮಿಂದ ಏನು ಮುಚ್ಚಾಕೋಕ್ಕಾಗಲ್ಲ, ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ. ಸೊ ಎಲ್ಲವೂ ಸಹ ನಿಮ್ಮನ್ನು ಯಾರೂ ಸಹ ಜಾಸ್ತಿ ಬೇಗ ಯಾಮಾರ್ಸಕ್ಕೆ ಆಗೋದಿಲ್ಲ ಅನ್ನೋದು ನಿಮ್ಮ ಪರ್ಸನಿಗೆ ನಿಮ್ಮ ಕ್ವಾಲಿಟೀಸ್ ಬಗ್ಗೆ ಗೊತ್ತಿದೆ, ಬಟ್ ಅದನ್ನು ಹೇಳೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ನೋಡೋಣ, 6 ಆಫ್ ಸಾರ್ಡ್ಸ್. ಓಕೆ, ಸೊ ಟವರ್ ಕಾರ್ಡ್ ಕೆಳಗೆ 6 ಆಫ್ ಸಾರ್ಡ್ಸ್ ಇದೆ. ಸೊ 6 ಆಫ್ ಸಾರ್ಡ್ಸ್ ಇಲ್ಲಿ ಏನು ಹೇಳುತ್ತೆ ಅಂದರೆ, ನಿಮಗೆ ತುಂಬ ಹೊತ್ತು ಆರ್ಗ್ಯುಮೆಂಟ್ಸ್ ಆಗಲಿ, ತುಂಬ ಹೊತ್ತು ಹೇಳಿದ ವಿಷಯನೇ ಆಗಲಿ, ತುಂಬ ಹೊತ್ತು ಪಾಸ್ಟಲ್ಲಿರೋ ವಿಷಯಗಳಾಗಲಿ, ಆ್ಯಂಡ್ ತುಂಬ ಹೊತ್ತು ಸುಳ್ಳುಗಳನ್ನು ಇಟ್ಕೊಂಡು ಬಾಳೋದು ಕಷ್ಟ. ಓಕೆ, ಸೊ 6 ಆಫ್ ಸಾರ್ಡ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಯಾವುದೇ ಒಂದು ಟೆನ್ಷನ್ ಎನ್ವೈರ್ಮೆಂಟ್ ಏನೇ ಇದ್ದರೂ ತುಂಬ ಬೇಗ ಅಲ್ಲಿಂದ ನೀವು ಪಲಾಯನ ಮಾಡ್ತೀರಾ. ಅಂದರೆ ಕೆಟ್ಟ ರೀತಿಯಲ್ಲ, ಅದು ಜಾಸ್ತಿ ಆಗಬಾರ್ದು, ಇಲ್ಲ ಏನೋ ಒಂದು ರೀತಿಯಲ್ಲಿ ಅದು ಮುಂದೆ ನಾವು ಆಡಿದ ಮಾತಾಗಲಿ, ನಾವು ಮಾಡಿದ ಒಂದು ಆ್ಯಕ್ಷನ್ಸ್ ಆಗಲಿ ಬೇರೆಯವ್ರಿಗೆ ಹರ್ಟ್ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನೀವು ಅಲ್ಲಿಂದ
ಪಲಾಯನ ಮಾಡ್ತೀರಾ. ಸೊ ನಿಮ್ಮ ಪರ್ಸನಿಗೆ ಆ ಒಂದು ನಿಮ್ಮಲ್ಲೇ ಎಷ್ಟು ನೋವಿರುತ್ತೆ, ಬಟ್ ನೀವು ಬೇರೆಯವ್ರನ್ನ ಎದುರಿಸ್ತೀರಾ, ಬೇರೆಯವರ ಒಂದು ಆರ್ಗ್ಯುಮೆಂಟ್ಸ್ನ ಎದುರಿಸ್ತೀರಾ, ಆ್ಯಂಡ್ ಆ ನೋವು ಇಟ್ಕೊಂಡು ಸಹ ನೀವು ಬೇರೆಯವರ ಆರ್ಗ್ಯುಮೆಂಟ್ಸ್ನ ಬಿಟ್ಕೊಡ್ತೀರಾ ಅನ್ನೋದು ನಿಮ್ಮ ಪರ್ಸನಿಗೆ ನಿಮ್ಮ ಈ ಒಂದು ಕ್ವಾಲಿಟೀಸ್ ತುಂಬ ಇಷ್ಟ. ಓಕೆ, ಸೊ ನೆಕ್ಸ್ಟ್ 6 ಆಫ್ ಪೆಂಟಿಕಲ್ಸ್. ಸೊ 6 ಆಫ್ ಪೆಂಟಿಕಲ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನೀವು ತುಂಬ ಧಾರಾಳ. ಓಕೆ, ಸೊ ಎಲ್ಲರನ್ನೂ ಯಾರೇ ನಿಮ್ಮ ಹತ್ರ ಬಂದ್ರೂ ಅವರನ್ನು ಇಲ್ಲ ಅಂತ ಹೇಳೋದು ತುಂಬ ಕಷ್ಟ ಆಗುತ್ತೆ ನಿಮಗೆ. ಬಹುಶಃ ನೀವು ಹೇಳ್ಬೋದು, ಬಟ್ ಹೇಳಾದ್ಮೇಲೆ ನಿಮಗೆ ನೋವಾಗ್ತಾ ಇರಬಹುದು ಆ್ಯಂಡ್ ನಿಮಗೆ ಅನ್ನಿಸ್ತಾ ಇರ್ಬೋದು, ಇಲ್ಲ ನಾನು ಅವ್ರಿಗೆ ಸಹಾಯ ಮಾಡಿದರೆ ಚೆನ್ನಾಗಿರ್ತಾಯಿತ್ತೇನೋ ಅಂತ. ಸೊ ಬಟ್ ನೀವು ತುಂಬಾ ಕೊಡೋ ರೀತಿಯಲ್ಲಿ, ಎಲ್ಲರನ್ನೂ ಬ್ಯಾಲೆನ್ಸಾಗಿ ನೋಡೋ ರೀತಿಯಲ್ಲಿ ಆ್ಯಂಡ್ ಎಲ್ಲರನ್ನೂ ಖುಷಿಯಾಗಿಡಬೇಕು ಅನ್ನೋ ಭರದಲ್ಲಿ ನಿಮಗೇನು ಬೇಕು ಅನ್ನೋದನ್ನು ಮರೆತು ಬಿಡ್ತೀರಾ ಅನ್ನೋದು ನಿಮ್ಮ ಪರ್ಸನ್ ಇಲ್ಲಿ ನೋಡ್ತಾ ಇದ್ದಾರೆ. ಓಕೆ, ಸೊ ಆ ಒಂದು ಕ್ವಾಲಿಟೀಸ್ ತುಂಬ ಇಷ್ಟ. ಮೈಟ್ ಬಿ ನಿಮಗೆ ಮಕ್ಕಳಂದರೆ ತುಂಬ ಇಷ್ಟ, ಇಲ್ಲ ನೀವು ಟೀಚರ್ ಇರಬಹುದು, ಡಾಕ್ಟರ್ ಇರ್ಬೋದು, ಯಾರು ಈ ಒಂದು ಫೈಲ್ನ ಚಾಯ್ಸ್ ಮಾಡಿದ್ದೀರಾ ಇರಬೇಕಂತ ಏನೂ ಇಲ್ಲ, ಬಟ್ ನಿಮ್ಮಲ್ಲಿ ಆ ಕ್ವಾಲಿಟೀಸ್ ಕೂಡ ಇರಬಹುದು ಅಲ್ವಾ. ಸೊ ಈ ಒಂದು ಚಾನ್ಸಸ್ ನಿಮ್ಮಲ್ಲಿ ಬಹಳ ಇದೆ, ಬಿಕಾಸ್ ಕೊಟ್ಬಿಡ್ತೀರಾ ಆ್ಯಂಡ್ ನಿಮ್ಮ ಕೈಯೇ ಬರಿಗೈ ಆಗತ್ತೆ. ಸೊ ಎಲ್ಲೋ ಒಂದು ಕಡೆ ಈ ಕ್ವಾಲಿಟೀಸ್ ಬಗ್ಗೆ ನಿಮ್ಮ ಪರ್ಸನಿಗೆ ಭಯನೂ ಇದೆ. ಎಲ್ಲಿ ಇವರು ಎಲ್ಲನೂ ಕೊಟ್ಟು ಬರಿಗೈ ಮಾಡ್ಕೊತಾರೋ, ಇಲ್ಲ ಅವ್ರ ಜೀವನ ನೋಡ್ಕೊತಾರೋ ಅನ್ನೋ ಭಯ ಕೂಡ ನಿಮ್ಮ ಪರ್ಸನಿಗೆ ಇದೆ. ಓಕೆ, ಇಲ್ಲ ನೀವು ತುಂಬ ಶಾಪಿಂಗಿಗೆ ಖರ್ಚು ಮಾಡ್ತಾ ಇರ್ಬೋದು, ಇಲ್ಲ ಬೇರೆಯವರ ಶಾಪಿಂಗಿಗೆ ತುಂಬ ಖರ್ಚು ಮಾಡ್ತಾ ಇರೋರು, ಬೇರೆಯವ್ರಿಗೆ ಅದು ಬೇಕು ಇದು ಬೇಕು ಅಂತ ಖರ್ಚು ಮಾಡ್ತಾ ಇರ್ಬೋದು. ಸೊ ನಿಮ್ಮ ಪರ್ಸನ್ ಆ ರೀತಿಯೂ ನಿಮ್ಮನ್ನು ನೋಡ್ತಾರೆ, ಬಟ್ ನೀವು ತುಂಬ ನ್ಯಾಯಬದ್ಧವಾಗಿದ್ದೀರಾ, ಎಲ್ಲರಿಗೂ ನ್ಯಾಯವಾಗಿ ನೋಡ್ತೀರಾ, ಒಂದೇ ಕಣ್ಣಲ್ಲಿ ನೋಡ್ತೀರಾ, ದೊಡ್ಡವರಾಗಲಿ ಚಿಕ್ಕವರಾಗಲಿ ಯಾರೇ ಆಗಿರಲಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ 7 ಆಫ್ ರಾಡ್ಸ್. ಸೊ ನೀವು ತುಂಬ ಸ್ಟ್ರಾಂಗ್ ಇದ್ದೀರಾ. ಓಕೆ, ಸೊ ನೀವು ಯಾವುದೇ ಕಾಂಪಿಟೇಷನ್ಗೆ ಆಗಲಿ, ಯಾವುದೇ ಚಾಲೆಂಜಸ್ಗಾಗಲಿ ಇಲ್ಲ ಅಂತ ಹೇಳೋದಿಲ್ಲ. ನಿಮ್ಮ ಲೈಫಲ್ಲಿ ಏನೇ ಬಂದಿದ್ರೂ ಸಹ ನಿಮ್ಮ ಪರ್ಸನ್ ನೀವು ಮೆಲ್ಕು ಹಾಕ್ತಿರೋ ಇಲ್ವೋ, ನಿಮ್ಮ ಪರ್ಸನ್ ಮೆಲ್ಕು ಹಾಕ್ತಾರೆ. ಸೊ ಇವರು ಇಷ್ಟಕ್ಕೊಂದು ನೋವು ತಿಂದಿದ್ದಾರೆ, ಇಷ್ಟೊಂದು ಮನಸ್ಸಿಗೆ ಆಘಾತ ಆಗಿದೆ, ಆದರೂ ಸಹ ಹೇಗೆ ನಗ್ನಗ್ತಾ ಇರ್ತಾರೆ ಅನ್ನೋದು ನಿಮ್ಮಲ್ಲಿ ಇರೋ ಒಂದು ಕ್ವಾಲಿಟೀಸ್ ನಿಮ್ಮ ಪರ್ಸನಿಗೆ ಗೊತ್ತಿದೆ. ಆ್ಯಂಡ್ ಇನ್ನು ಕೆಲವರಿಗೆ ಮೈಟ್ ಬಿ ನಿಮ್ಮ ಎಕ್ಸ್ ನಿಮ್ಮನ್ನು ನೋಡ್ತಾ ಇದ್ದಾರೆ, ಇಷ್ಟು ನೋವು ಕೊಟ್ಟಿದ್ದೀನಿ ನಾನು, ಇಷ್ಟಕ್ಕೊಂದು ಅವರನ್ನು ಹೀಯಾಳಿಸಿದ್ದೀನಿ, ನೋವು ಕೊಟ್ಟಿದ್ದೀನಿ, ಮೋಸ ಮಾಡಿದ್ದೀನಿ, ಆದರೂ ಸಹ ಇವರು ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ, ಅಷ್ಟೇ ಚಾರ್ಮಿಂಗ್ ಆಗಿದ್ದಾರೆ, ಅಷ್ಟೇ ಬ್ಯೂಟಿಫುಲ್ ಆಗಿದ್ದಾರೆ ಈಗಲೂ ಸಹ ಅನ್ನೋದನ್ನು ಇಲ್ಲಿ ತಿಳ್ಕೊಂಡಿದ್ದಾರೆ. ಆ್ಯಂಡ್ ಈಗಲೂ ಸಹ ನೀವು ಮೈಟ್ ಬಿ ನಿಮ್ಮ ಪರ್ಸನಿಗೋಸ್ಕರ ಕಾಯ್ತಾ ಇರ್ಬೋದು, ಆ್ಯಂಡ್ ಯಾರನ್ನೂ ಸಹ ಒಳಗೆ ಬಿಟ್ಕೊತಾ ಇರದಲ್ಲೇ ಇರ್ಬೋದು. ಆ ಕ್ವಾಲಿಟೀಸ್ ಸಹ ನಿಮ್ಮ ಪರ್ಸನಿಗೆ ತುಂಬ ಇಷ್ಟ. ಥರ್ಡ್ ಪಾರ್ಟಿಯಲ್ಲಿ ಇಟ್ಟಿರ್ಬೋದು ನಿಮ್ಮ ಪರ್ಸನ್, ಬಟ್ ಆ ಥರ್ಡ್ ಪಾರ್ಟಿಯಲ್ಲಿ ಇಟ್ಟಿದ್ರೂ ಸಹ ನೀವೇ ಬೇಕು ಅನ್ನೋ ಒಂದು ಕ್ವಾಲಿಟೀಸ್ ನಿಮ್ಮಲ್ಲಿದೆ ಅಂತ ನಿಮ್ಮ ಪರ್ಸನಿಗೆ ಗೊತ್ತಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಕಾರ್ಡ್ 9 ಆಫ್ ರಾಡ್ಸ್. ಓಕೆ, 7 ಆಫ್ ರಾಡ್ಸ್ ಕೆಳಗೆ 9 ಆಫ್ ರಾಡ್ಸ್. ಓಕೆ, ಸಿ ನಿಮ್ಮ ಪರ್ಸನ್ ನಿಮ್ಮನ್ನು ಹೇಗೆ ನೋಡ್ತಾರೆ ಅಂದರೆ, ಏನೇ ಆಗಲಿ, ಯಾವುದೇ ಪರಿಸ್ಥಿತಿ ಆಗಲಿ, ಅದನ್ನು ತುಂಬ ಈಸಿಯಾಗಿ ನೀವು ಬಿಟ್ಕೊಡೋದಿಲ್ಲ. ಫೈಟ್ ಮಾಡ್ತೀರಾ, ಎಲ್ಲ ಥರದಲ್ಲೂ ಫೈಟ್ ಮಾಡ್ತೀರಾ, ಕೊನೆಗೆ ಆ ದೇವ್ರಿಗೆ ಅರ್ಪಿಸ್ತೀರಾ. ಓಕೆ, ಸೊ ಬಟ್ ದೇವ್ರಿಗೆ ಅರ್ಪಿಸಿದ್ರೂ ಸಹ ದೇವ್ರನ್ನೂ ನಾನು ಮಾತಾಡ್ಸಲ್ಲ, ದೇವ್ರನ್ನೂ ಸಹ ನಾನು ನೋಡಲ್ಲ, ದೇವ್ರನ್ನೂ ನಾನು ದೀಪ ಹಚ್ಚಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ಒಂದು ಮೈಂಡ್ಸೆಟ್ ಇರಬಹುದು. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ರಿಲೇಷನ್ಶಿಪ್ ಮೇಲೆ ನೀವು ಯಾವತ್ತೂ ಗಿವ್ ಅಪ್ ಮಾಡೋದಿಲ್ಲ. ಇಲ್ಲ ನಿಮ್ಮ ಲೈಫಲ್ಲಿ ಯಾರೇ ಬಂದರೂ ಅವ್ರ ಬಗ್ಗೆ ನ್ಯೂ ಬಿಗಿನಿಂಗ್ಸಿಗೆ ಅವರು ಸದಾ ಅಲ್ಲಿ ಇರ್ತಾರೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಸೊ ನೀವು ಯಾರೇ ಇದನ್ನು ನೋಡ್ತಾ ಇರ್ಬೋದು, ಯಾರಿಗೋಸ್ಕರನಾರ ನೋಡ್ತಾ ಇರ್ಬೋದು, ಸೊ ಅದರ ಮೇಲೆ ಒಂದು ಅಡ್ವೈಸ್ ಕಾರ್ಡ್ ಏನಿದೆ, ಡೋಂಟ್ ಲೆಟ್ ಪ್ರೈಡ್ ಗೆಟ್ ಇನ್ ಯೋರ್ ವೇ. ಸೊ ಇಲ್ಲಿ ನಿಮ್ಮ ಪರ್ಸನ್ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ, ಮೈಟ್ ಬಿ ಅವ್ರ ಕಡೆಯಿಂದ ನಿಮಗೆ ಅಡ್ವೈಸ್ ಏನಿದೆ ಅಂದರೆ, ನಿಮಗೆ ಈಗೋ ಬಹಳ ಇದ್ದರೆ, ನಿಮಗೆ ನಾನು ಅನ್ನೋ ಅಹಂ ಬಹಳ ಇದ್ದರೆ ಅದನ್ನು ದಯವಿಟ್ಟು ಕಮ್ಮಿ ಮಾಡ್ಕೊಳ್ಳಿ. ಇಲ್ಲ ನೀವು ತುಂಬ ಪ್ರಾಕ್ಟಿಕಲ್ ಆಗಿರ್ಬೋದು, ಎಮೋಷ್ನಲ್ ಇಲ್ದಲೇ ಇರ್ಬೋದು, ಬಿಕಾಸ್ ಎಂಪರರ್ ಇರೋ ಕಾರಣ ಮೈಟ್ ಬಿ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ನಿಮಗೆ ಅಡ್ವೈಸ್ ಏನು ಮಾಡ್ತಾ ಇದ್ದಾರೆ, ಇಲ್ಲ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಡ್ವೈಸ್ ಏನಿದೆ ಅಂದರೆ ನಾನೇ ಸರಿ, ನಾನೇ
ಎಲ್ಲವನ್ನು ಇದು ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ನೋಡಬೇಡಿ. ಬಿಕಾಸ್ ಇಲ್ಲಿ ಎರಡು ಕಡೆಯಿಂದನೂ ಸಂಬಂಧ ಆಗಬೇಕು. ಓಕೆ, ಒಂದು ಕಡೆಯಿಂದ ಅದು ಸಂಬಂಧ ಆಗೋದಿಲ್ಲ. ಸೊ ಎರಡು ಕಡೆಯ ಒಂದು ಫೇಸ್ನ ನೋಡಿ ಅನ್ನೋದನ್ನು ನಿಮ್ಮ ಪರ್ಸನ್ ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಓಕೆ, ಸೊ ರೈಟ್ ನಾವು ನಿಮ್ಮ ಎನರ್ಜಿ ಆ ರೀತಿ ಇರಬಹುದು, ಬಟ್ ಅದನ್ನು ಚೇಂಜ್ ಮಾಡ್ಕೊಳ್ಳಿ ಅನ್ನೋದನ್ನು ಒಂದು ಅಡ್ವೈಸ್ ಇಲ್ಲಿ ಕೊಡ್ತಾ ಇದ್ದಾರೆ. ಓಕೆ, ಅದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕೂಡ ಆಗಿರಬಹುದು. ಸೊ ಪೈಲ್ ನಂಬರ್ 1 ನಿಮ್ಮ ರೀಡಿಂಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ಆ್ಯಂಡ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ. ನಮಸ್ತೆ. ಪೈಲ್ ನಂಬರ್ 2 ಯಾರು ಈ ಒಂದು ಕೀಸ್ನ ಚಾಯ್ಸ್ ಮಾಡಿದ್ದೀರಾ? ಸೊ ಇದರಲ್ಲಿ 2 ಹಾರ್ಟ್ ಇದೆ. ಸೊ ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ನೋಡೋಣ ನಿಮ್ಮ ಪರ್ಸನಿಗೆ ನಿಮ್ಮಲ್ಲಿ 10 ಕ್ವಾಲಿಟೀಸ್ ಏನು ಇಷ್ಟ ಆಗತ್ತೆ ಆ್ಯಂಡ್ ಆಗದೇ ಇರೋ ಕ್ವಾಲಿಟೀಸು ಇರಬಹುದು. ಆ್ಯಂಡ್ ಅದರಲ್ಲಿ ಏನಾರ ನೀವು ತುಂಬ ಇಂಡಿಪೆಂಡೆಂಟ್ ಇದ್ದೀರಾ, ಓಕೆ, ಸ್ಟ್ರಾಂಗ್ ಆಗಿದ್ದೀರಾ ಅನ್ನೋದು ಇಲ್ಲಿ ಅವರು ತೋರಿಸ್ಕೊಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಬಗ್ಗೆ ಭಯನೂ ಇದೆ, ಭಕ್ತಿನೂ ಇದೆ, ಪ್ರೀತಿನೂ ಇದೆ, ಎಲ್ಲವೂ ಇದೆ. ಬಟ್ ಅದನ್ನು ಅವ್ರು ಹೇಳ್ಕೊಡೋದಿಲ್ಲ. ಓಕೆ, ಪೈಲ್ ನಂಬರ್ 2 ಆಲ್ರೆಡಿ ಅವ್ರ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಮೈಟ್ ಬಿ ನೀವು ತುಂಬ ಸ್ಟ್ರಾಂಗ್ ಇದ್ದೀರಾ. ಓಕೆ, ಸೊ ನಿಮ್ಮನ್ನು ತುಂಬ ಹೆದರ್ಕೊಂಡಿದ್ದಾರೆ. ಸೊ ಮೈಟ್ ಬಿ ನೀವು ನಿಮ್ಮ ಎನರ್ಜಿ ಅಷ್ಟು ಸ್ಟ್ರಾಂಗ್ ಇದೆ. ಓಕೆ, ಸೊ ನೋಡೋಣ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 2 ಅವರ ಪರ್ಸನ್, ಅವರ ಬಗ್ಗೆ, ಅವರ ಕ್ವಾಲಿಟೀಸ್ ಬಗ್ಗೆ ಏನನ್ನ ಹೇಳೋದಿಲ್ಲ, 10 ವಿಷಯಗಳು. ಓಕೆ, ಸೊ ನಿಮ್ಮ ಬಗ್ಗೆ. ಸೊ 1 2 3 4 5 6 7 8 9 ಆ್ಯಂಡ್ 10. ಸೊ ಶುರು ಮಾಡೋಣ. ಓಕೆ, ಕಿಂಗ್ ಆಫ್ ಪೆಂಟಕಲ್ಸ್. ಓಕೆ, ಸೊ ನಿಮ್ಮ ಪರ್ಸನಿಗೆ ನಿಮ್ಮ ವಾಯ್ಸ್ ಫಸ್ಟ್ ಆಫ್ ಆಲ್ ತುಂಬ ಇಷ್ಟ. ಓಕೆ, ಸೊ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ. ಆ್ಯಂಡ್ ಏನೇ ಆಗಿರ್ಬೋದು, ಅದು ವ್ಯವಹಾರ ಆಗಿರ್ಬೋದು, ಏನೇ ಆಗಿರ್ಬೋದು, ಎಂಥ ವ್ಯಕ್ತಿನೇ ಆಗಿರ್ಬೋದು, ನಿಮ್ಮ ಹತ್ರ ಬರೋರು ಎಂಥ ಕೆಟ್ಟದಾಗಿ ಮಾತಾಡಿದ್ರು ಸಹ ನೀವು ಅವರನ್ನು ಯಾವುದೇ ರೀತಿಯಲ್ಲೂ ಏಕವಚನದಲ್ಲಿ ಮಾತಾಡೋದಿಲ್ಲ. ಇಲ್ಲ, ಸಮಯ ಸಿಕ್ಕಿದ್ರೂ ಏಕವಚನದಲ್ಲಿ ಮಾತಾಡಬೇಕು ಅಂದ್ರೂ ಅದನ್ನು ತುಂಬ ಸಾಫ್ಟಾಗಿ ಮಾತಾಡ್ತೀರಾ. ಆ್ಯಂಡ್ ನಿಮ್ಮ ವಾಯ್ಸ್ ತುಂಬಾ ಸ್ಟ್ರಾಂಗ್ ಇದೆ, ಡೀಪ್ ಆಗಿದೆ. ನಿಮ್ಮ ವಾಯ್ಸ್ ಕೇಳ್ದಲ್ಲೇ ಅವರಿಗೆ ಕಷ್ಟ ಆಗುತ್ತೆ. ಆ್ಯಂಡ್ ನೀವು ತುಂಬ ಸ್ಟೇಬಲ್ ಆಗಿದ್ದೀರಾ, ಅರ್ನಿಂಗ್ ಇದ್ದೀರಾ, ಇಂಡಿಪೆಂಡೆಂಟ್ ಇದ್ದೀರಾ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿರೋ ಥರ. ಸೊ ಮೈಟ್ ಬಿ ನಿಮ್ಮ ಮನೆ ಕಡೆ ಆಗಿರ್ಬೋದು, ಇಲ್ಲ ನೀವು ಸ್ವತಃ ನಿಮ್ಮದೇ ಆದ ಒಂದು ಬಿಸ್ನೆಸ್ ಇರಬಹುದು, ನಿಮ್ಮದೇ ಏನೋ ಒಂದು ಸ್ವಂತ ಬಿಸ್ನೆಸ್ ಇರಬಹುದು. ಇಲ್ಲ ನೀವು ಹಣಕಾಸಿನ ವಿಚಾರದಲ್ಲಿ, ದುಡ್ಡಿನ ವಿಚಾರದಲ್ಲಿ ತುಂಬ ಸ್ಟೇಬಲ್ ಇದ್ದೀರಾ. ಆ್ಯಂಡ್ ಈವನ್ ನೀವು ಮ್ಯಾರಿಡ್ ಇದ್ದರೆ ನೀವು ಮ್ಯಾರೇಜಲ್ಲೂ ಸಹ ನೀವು ಎಷ್ಟೇ ವರ್ಷ ಆಗಿರ್ಬೋದು ತುಂಬಾ ಯಂಗಾಗಿ ಕಾಣಿಸ್ತೀರಾ. ಓಕೆ, ಸೊ ನೀವು ಏನೇ ಹೇರ್ ಸ್ಟೈಲ್ ಮಾಡಲಿ, ಏನೇ ಒಂದು ಬಟ್ಟೆ ಹಾಕ್ಕೊಳ್ಳಿ, ನಿಮ್ಮನ್ನು ಒಂದು ರೀತಿಯಲ್ಲಿ ಲ್ಯಾವಿಶ್ ಆಗಿ ನೋಡ್ತಾರೆ ಜನ ತುಂಬಾ. ಓಕೆ, ಸೊ ಆ ರೀತಿಯ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ನೋಡೋಣ ಕಾರ್ಡು, ದ ವರ್ಲ್ಡ್ ಕಾರ್ಡ್. ಓಕೆ, ಸೊ ಇಲ್ಲಿ ನಿಮ್ಮನ್ನು ನಿಮ್ಮ ಪರ್ಸನ್ ಅರ್ಥನೇ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಓಕೆ, ಯಾಕಂದರೆ ಇಲ್ಲಿ 4 ರಾಶಿಗಳಿದೆ. ಆ್ಯಂಡ್ 4 ರಾಶಿಯ ಒಂದು ಕ್ವಾಲಿಟೀಸ್ ನಿಮ್ಮಲ್ಲಿದೆ. ಆ್ಯಂಡ್ ವರ್ಲ್ಡಲ್ಲಿ ಏನು ಹೇಳ್ತಾ ಇದೆ ಅಂದರೆ ಮೈಟ್ ಬಿ ತುಂಬ ಈಸಿಯಾಗಿ ನೀವು ಒಂದು ಕನೆಕ್ಷನ್ನ ಎಂಡ್ ಮಾಡಬಹುದು, ಇಲ್ಲ ಒಂದು ಕೆಟ್ಟ ಪರಿಸ್ಥಿತಿನ ಎಂಡ್ ಮಾಡಬಹುದು. ಆ್ಯಂಡ್ ಮತ್ತೆ ಅದನ್ನು ನೀವು ಕೆಳಗೆ ಬಿದ್ದರೂ ಸಹ ಮತ್ತೆ ಎದ್ದು ಅದನ್ನು ಸರಿ ಮಾಡ್ಕೊಳ್ಳೋ ಒಂದು ಚಾತುರತೆ ನಿಮಗಿದೆ ಅನ್ನೋದು ನಿಮ್ಮ ಪರ್ಸನಿಗೆ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ನೀವು ಆ ಪರ್ಸನಿಗೆ ಪ್ರಪಂಚ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮೈಟ್ ಬಿ ನಿಮಗೆ ಟ್ರಾವೆಲ್ ಮಾಡೋದು ತುಂಬ ಇಷ್ಟ ಅಂತ ನಿಮ್ಮ ಪರ್ಸನಿಗೆ ಗೊತ್ತಿದೆ. ನೀವು ಟ್ರಾವೆಲ್ ಮಾಡಿದ್ರೂ ಸಹ ಅಲ್ಲಿಂದ ಅವರಿಗೆ ಏನಾರ ಒಂದು ತೊಗೊಂಡು ಬರ್ತೀರಾ, ಇಲ್ಲ ಅವ್ರಿಗೋಸ್ಕರನೇ ನೀವು ಕಾಯ್ತಾ ಇದ್ದೀರಾ. ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇರಬಹುದು, ನೀವು ಕಾಯ್ತಾ ಇದ್ದೀರಾ. ಆ್ಯಂಡ್ ಕರೆಕ್ಟ್ ಪರ್ಫೆಕ್ಟ್ ಟೈಮ್ ಬರುತ್ತೆ. ಆ್ಯಂಡ್ ಅದಕ್ಕೋಸ್ಕರನೂ ನೀವು ಕಾಯ್ತಾ ಇದ್ದೀರಾ ಅಂತ ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮ ಕ್ವಾಲಿಟೀಸ್ ಬಗ್ಗೆ, ನಿಮ್ಮ ಪೇಷನ್ಸ್ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ನೋಡೋಣ. 5 ಆಫ್ ಸಾರ್ಡ್ಸ್.
ಓಕೆ. ಸೊ ನೀವು ತುಂಬ ಶಾರ್ಪ್ ಇದ್ದೀರಾ, ನಿಮ್ಮ ಮಾತಿನಲ್ಲಾಗಿರಬಹುದು, ನಿಮ್ಮ ವ್ಯವಹಾರದಲ್ಲಾಗಿರಬಹುದು. ಏನೋ ನೀವೇನು ಅಂದ್ಕೊಂಡಿದ್ದೀರಾ ಅದನ್ನು ನೀವು ಸಾಧಿಸಲೇಬೇಕು. ಸಾಧಿಸಿಲ್ಲ ಅಂದರೆ ಅದು ನಿಮ್ಮ ಹೆಸರೇ ಅಲ್ಲ ಅಂತ. ನೀವು ತುಂಬ ಡಾಮಿನೇಟಿಂಗ್, ತುಂಬ ಸ್ಟ್ರಾಂಗ್ ಆಗಿದ್ದೀರಾ. ಓಕೆ. ಸೊ ಇಂಡಿಪೆಂಡೆಂಟಾಗಿ ನೀವೇನು ಯೋಚನೆ ಮಾಡ್ತೀರಾ ಅದೇ ಆಗಬೇಕು. ಯಾರು ಹೆಂಗಾರ ಹಾಳಾಗಿ ಹೋಗಲಿ, ಆದರೂ ಸಹ ನನ್ನ ಕೆಲಸ ಆಗಬೇಕು. ಬಟ್ ಎಲ್ಲೋ ಒಂದು ಕಡೆ ಫೈವ್ ಆಫ್ ಸಾರ್ಟ್ಸ್ ಏನು ಹೇಳುತ್ತೆ ಅಂದರೆ, ಮೈಟ್ ಬಿ ನೀವು ತುಂಬ ಜನರಿಗೆ ತುಂಬ ಕೊಟ್ಟಿರ್ತೀರ ಆ್ಯಂಡ್ ಅದು ವಾಪಸ್ ಸಿಗದೇ ಇರೋ ಕಾರಣ ನೀವು ಹಾಗೆ ಆಗ್ತೀರಾ ಅನ್ನೋದು ನಿಮ್ಮ ಪರ್ಸನಿಗೆ ಗೊತ್ತಿದೆ. ಆ್ಯಂಡ್ ಅದು ಒಳ್ಳೆ ಕ್ವಾಲಿಟೀಸ್, ಬಿಕಾಸ್ ನೀವು ಪೆಟ್ಟು ತಿಂದು ಬುದ್ಧಿ ಬಂದು ನೀವು ಆ ರೀತಿ ಆಗೋದು, ಆ ಒಂದು ಒಳ್ಳೆ ಕ್ವಾಲಿಟೀಸ್ ಇದೆ ಅಂದರೆ ಒಳ್ಳೆಯದು ಅಲ್ವಾ. ಸೊ ಮೈಟ್ ಬಿ ಅಲ್ಲಿ ನೀವು ಬ್ಯಾಲೆನ್ಸ್ ಆಗಿರ್ತೀರ ಅನ್ನೋದು ನಿಮ್ಮ ಪರ್ಸನಿಗೆ ನಿಮ್ಮ ಕ್ವಾಲಿಟೀಸ್ ಬಗ್ಗೆ ಗೊತ್ತಿದೆ. ಸೊ ನೆಕ್ಸ್ಟ್ ನೋಡೋಣ, 9 ಆಫ್ ಕಪ್ಸ್. ಓಕೆ. ಸೊ ನೀವು ನಿಮ್ಮ ಪರ್ಸನ್ ಲೈಫಲ್ಲಿ ವಿಶ್ ಫುಲ್ಫಿಲ್ಮೆಂಟ್, ಮೈಟ್ ಬಿ ಅವರು ಹರಕೆ ಹೊತ್ತಿರ್ಬೋದು, ಇಲ್ಲ ಏನೋ ಒಂದು ಮಾಡಿರ್ಬೋದು, ಗೊತ್ತಿಲ್ಲ ನನಗೆ. ಸೊ ಅವ್ರಿಗೆ ನೀವು ಅವರ ಲೈಫಲ್ಲಿ ಬೇಕೇ ಬೇಕು. ಓಕೆ. ಸೊ ಮೈಟ್ ಬಿ ದೇವರು ಕೊಟ್ಟ ವರದ ಥರ ನಿಮ್ಮನ್ನು ನೋಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ಆ್ಯಂಡ್ ನಿಮ್ಮನ್ನು ನೋಡಿದ್ರೆ ಅವರಿಗೆ ತುಂಬ ಖುಷಿ ಆಗುತ್ತೆ, ಬಿಕಾಸ್ ನಿಮ್ಮ ಲೈಫಲ್ಲಿ ಎಲ್ಲವೂ ಇದೆ. 9 ಆಫ್ ಕಪ್ಸ್ ಕ್ಲೋಸ್ ಟು 10 ಆಫ್ ಕಪ್ಸ್. ಓಕೆ. ಸೊ ಎಲ್ಲ ಇದೆ, ಬಟ್ ನಾನು ಅವರಿಗೆ ಆ ಒಂದು ಲಾಸ್ಟ್ ಕಪ್ ಏನಿದೆ 10 ಆಫ್ ಕಪ್ಸ್, ಹ್ಯಾಪಿ ಫ್ಯಾಮಿಲಿ ಇರ್ಬೋದು, ಏನೇ ಇರ್ಬೋದು, ಅದು ಕೊಡೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಸಣ್ಣ ಅಳುಕು ಕೂಡ ನಿಮ್ಮ ಪರ್ಸನಿಗೆ ಇರಬಹುದು. ಬಟ್ ನಿಮ್ಮನ್ನು ತುಂಬ ಖುಷಿಯಾದ ಒಂದು ವ್ಯಕ್ತಿಯಾಗಿ ನೋಡ್ತಾರೆ, ತುಂಬ ನಾಲೆಜಬಲ್ ಪರ್ಸನ್ ಆಗಿ ನೋಡ್ತಾರೆ. ಆ್ಯಂಡ್ ನೀವೇನೇ ಮಾಡಿದ್ರೂ ಎಲ್ಲವನ್ನು ಉಪಯೋಗಿಸ್ಕೊಳ್ಳೋ ಒಂದು ಚಾತುರ್ಯತೆ ನಿಮ್ಮಲ್ಲಿದೆ ಅನ್ನೋದನ್ನು ನೋಡ್ತಾ ಇದ್ದಾರೆ. ಓಕೆ. ಸೊ ನೆಕ್ಸ್ಟ್ ಕಾರ್ಡ್, ಡೆತ್ ಕಾರ್ಡ್, ಟ್ರಾನ್ಸ್ಫಾರ್ಮೇಷನ್ ಕಾರ್ಡ್ ಇದು. ಓಕೆ. ಸೊ ನೀವು ತುಂಬ ಬೇಗ ಟ್ರಾನ್ಸ್ಫಾರ್ಮ್ ಆಗ್ತೀರಾ ಅಂದರೆ, ನೀವು ಯಾವ ಪರಿಸ್ಥಿತಿ ನಿಮಗೆ ಸರಿ ಅನಿಸಲ್ವೋ, ಅಲ್ಲಿ ಹೊಂದಾಣಿಕೆ ಇರೋದಿಲ್ವೋ, ನೀವು ಏನೇ ಮಾಡಿದ್ರೂ ನಿಮಗೆ ಯಾವಾಗ ಏನೂ ಸಿಗೋದಿಲ್ವೋ, ಅಲ್ಲಿಂದ ನೀವು ನಿಮ್ಮ ಮುಂದಿನ ಜರ್ನಿಗೆ ಹೋಗ್ತೀರಾ. ಸೊ ಅದೇ ಒಂದು ಸಿಚುವೇಷನಲ್ಲಿ ನೀವು ಇರೋದಿಲ್ಲ ಅನ್ನೋದು ನಿಮ್ಮ ಪರ್ಸನಿಗೆ ಇಲ್ಲಿ ಗೊತ್ತಿದೆ. ಆ್ಯಂಡ್ ಅದು ಒಳ್ಳೆಯ ವಿಷಯ, ಬಿಕಾಸ್ ತುಂಬ ಹೊತ್ತು ಅದೇ ಒಂದು ಸಿಚುವೇಷನಲ್ಲಿದ್ದು ನಿಮ್ಮ ಮನಸ್ಸನ್ನು ಹಾಳು ಮಾಡ್ಕೊಂಡು, ದೇಹನ ಹಾಳು ಮಾಡ್ಕೊಂಡು, ಹೆಲ್ತನ್ನು ಹಾಳು ಮಾಡ್ಕೊಂಡು ಪ್ರಯೋಜನ ಇಲ್ಲ ಅನ್ನೋದು ನಿಮ್ಮ ಪರ್ಸನಿಗೆ ನಿಮ್ಮ ಒಂದು ಕ್ವಾಲಿಟೀಸ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ಮೈಟ್ ಬಿ ನಿಮ್ಮ ಲೈಫಲ್ಲಿ ಏನೇ ಇಲ್ಲ ಅಂದ್ರೂ ಮುಂದೆ ನುಗ್ಗುವ ಒಂದು ಸಾಹಸ ನಿಮ್ಮಲ್ಲಿದೆ ಅನ್ನೋದು ನಿಮ್ಮ ಪರ್ಸನಿಗೆ ಗೊತ್ತಿದೆ. ಸೊ ನೆಕ್ಸ್ಟ್ ಕಾರ್ಡ್, 3 ಆಫ್ ಸಾರ್ಟ್ಸ್. ಓಕೆ. ಸೊ ಮೈಟ್ ಬಿ ನಿಮ್ಮ ಪರ್ಸನ್ ನಿಮ್ಮನ್ನು ಥರ್ಡ್ ಪಾರ್ಟಿಯಲ್ಲಿ ಇಟ್ಟಿದ್ದಾರೆ, ನಿಮ್ಮನ್ನು ನೋವು ಕೊಟ್ಟಿದ್ದಾರೆ, ಅದನ್ನೆಲ್ಲವನ್ನು ನೋಡ್ತಾ ಇರಬಹುದು. ಆ್ಯಂಡ್ ಅದು ಇಲ್ಲ ಅಂದ್ರೂ, ಥರ್ಡ್ ಪಾರ್ಟಿ ಇಲ್ಲ ಅಂದ್ರೂ ಮೈಟ್ ಬಿ ಅವರು ನಿಮ್ಮ ಪರ ತೊಗೊಳಕ್ಕಾಗ್ದಲೇ ಇರಬಹುದು. ಮೈಟ್ ಬಿ ನಿಮ್ಮ ಲೈಫಲ್ಲಿ ತುಂಬ ಜನ ನೋವು ಕೊಟ್ಟಿರ್ಬೋದು ನಿಮ್ಮನ್ನು. ಸೊ ನಿಮ್ಮ ಪರ್ಸನ್ ನಿಮ್ಮಲ್ಲಿ ಒಳ್ಳೆ ಕ್ವಾಲಿಟೀಸ್ ಏನು ನೋಡ್ತಾ ಇದ್ದಾರೆ ಇದರಲ್ಲಿ ಅಂದರೆ, ಸೊ ನೀವು 3 ಆಫ್ ಸಾರ್ಟ್ಸಿಂದ ಹೊರಗೆ ಬರ್ತಾ ಇದ್ದೀರಾ. ಓಕೆ. ಸೊ ಏಸ್ ಆಫ್ ಕಪ್ಸ್ ಬರ್ತಾ ಇದೆ, ಕ್ಲಾರಿಫೈಯಿಂಗ್ ಕಾರ್ಡ್. ಸೊ ಮೈಟ್ ಬಿ ನೀವು ಈ ಹಿಂದೆ ಏನಾಯಿತು ಅದನ್ನು ಬಿಟ್ಟು ಮುಂದೆ ಏಸ್ ಆಫ್ ಕಪ್ಸ್ ಕಡೆ ನೋಡಬೇಕು ಅನ್ನೋ, ಆ್ಯಂಡ್ ನೋಡ್ತೀರಾ ಕೂಡ, ಬಿಕಾಸ್ ನೀವು ತುಂಬ ಹೊತ್ತು ಆ ಒಂದು ಪ್ಲೇಸಲ್ಲಿ ಇರಲ್ಲ ಅನ್ನೋದು ನಿಮ್ಮ ಪರ್ಸನಿಗೆ ಗೊತ್ತಿದೆ. ಓಕೆ. ಸೊ ಆಫರ್ ಕೊಡಬೇಕು ನಿಮಗೆ ಅನ್ನೋದು ಕೂಡ ಇದೆ ನಿಮ್ಮ ಪರ್ಸನಿಗೆ. ಆ್ಯಂಡ್ ಮೈಟ್ ಬಿ ನೀವು ಸದಾ ಅವ್ರನ್ನ ನೆನಪಲ್ಲಿ ಇಟ್ಕೊಂಡಿರ್ತೀರಾ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲ ನಿಮ್ಮಿಬ್ಬರ ಮಧ್ಯದಲ್ಲಿ ಎಂಡಿಂಗ್ಸ್ ಆಗಿರಬಹುದು, ಆದರೆ ಇರೋ ಪ್ರೀತಿನ ಅವರು ಮತ್ತೆ ನೆನಪು ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ನಿಮ್ಮ ಕ್ವಾಲಿಟೀಸ್ನ ಬೇರೆಯವರಲ್ಲೂ ನೋಡ್ತಾರೆ. ಓಕೆ. ಸೊ ನೆಕ್ಸ್ಟ್ ಕಾರ್ಡ್, ದ ಮೂನ್ ಕಾರ್ಡ್. ಓಕೆ. ಸೊ ನೀವು ತುಂಬ ಶಾರ್ಪ್ ಮೈಂಡೆಡ್. ಓಕೆ. ಸೈಕಿಕ್ ತುಂಬ ಬಹಳ. ಮೈಟ್ ಬಿ ನಿಮಗೆ ಟ್ಯಾರೋ ರೀಡಿಂಗ್ಸ್, ಇಲ್ಲ ಆಸ್ಟ್ರಾಲಜಿ, ಇಲ್ಲ ಏನೋ ಒಂದು ಅಕಾಲ್ಟ್ ತುಂಬ ಅಟ್ರ್ಯಾಕ್ಟ್ ಆಗುತ್ತೆ. ಇಲ್ಲ ಅದಿಲ್ಲ ಅಂದರೂ ಸಹ ಮೈಟ್ ಬಿ ನೀವು ತುಂಬ ಇಂಟ್ಯೂಷನ್ ಸ್ಟ್ರಾಂಗ್ ಆಗಿರಬಹುದು ನಿಮ್ಮದು. ಓಕೆ. ಸೊ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಇರೋದ್ರಿಂದ ಮೈಟ್ ಬಿ ನಿಮ್ಮನ್ನು ಯಾರೂ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ನಿಮಗೆ ಹಿಂದಿನ ರಾತ್ರಿನೇ ಕನಸುಗಳು ಬರ್ತಾ ಇರ್ಬೋದು, ಮುಂದೆ ಏನಾಗುತ್ತೆ ಅನ್ನೋ ಒಂದು ಆಭಾಸ ನಿಮಗೆ ಆಗ್ತಾ ಇರ್ಬೋದು. ಇಲ್ಲ ನಿಮ್ಮ ಅಕ್ಕಪಕ್ಕ ಜನ ಹೇಗಿದ್ದಾರೆ, ಯಾವ ರೀತಿ ವರ್ತಿಸ್ತಾರೆ, ಏನಾಗುತ್ತೆ ಮುಂದೆ ಅನ್ನೋ ಸೂಚನೆಗಳು ನಿಮಗೆ ಬರ್ತಾ ಇರ್ಬೋದು. ಆ್ಯಂಡ್ ಪ್ರಾಬಬಲಿ ಇಲ್ಲಿ ನೀವು ತುಂಬ ಸ್ಟ್ರಾಂಗ್ ಪರ್ಸನ್, ಆ್ಯಂಡ್ ನೀವು ತಾಯಿ ಆದರೂ ಸಹ
ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಅನ್ನೋದು ನಿಮ್ಮ ಪರ್ಸನಿಗೆ ಇಲ್ಲಿ ಖಂಡಿತ ಗೊತ್ತಿದೆ. ಓಕೆ, ನಿಮ್ಮ ಕ್ವಾಲಿಟೀಸ್ ಬಗ್ಗೆ. ಸೊ ನೆಕ್ಸ್ಟ್ ನೋಡೋಣ, ಜಸ್ಟಿಸ್. ಎಸ್, ಸೊ ನಿಮ್ಮ ಪರ್ಸನ್ ನಿಮ್ಮನ್ನು ಜಸ್ಟಿಸ್ ರೀತಿಯಲ್ಲಿ ನೋಡ್ತಾರೆ ಅಂದರೆ ಮೈಟ್ ಬಿ ನೀವು ನಿಮ್ಮ ಪರ್ಸನ್ಗೂ ಸಹ ಬಿಡೋದಿಲ್ಲ. ಸತ್ಯ ಆಗಲಿ ನ್ಯಾಯ ಆಗಲಿ ಎಲ್ಲರಿಗೂ ಒಂದೇ ರೀತಿ. ಅದು ನಿಮಗೆ ಎಷ್ಟೇ ನೋವಾದರೂ ಸರಿ, ಬಟ್ ನಿಮಗೆ ನ್ಯಾಯ ಬೇಕು. ಅದು ಯಾರೇ ಆಗಿರಬಹುದು, ಹತ್ತಿರದವರಾಗಿರ್ಬೋದು, ದೂರದವರಾಗಿರ್ಬೋದು, ನಿಮ್ಮ ಪರ್ಸನೇ ಆಗಿರಬಹುದು. ಬಟ್ ನಿಮ್ಮಲ್ಲಿ ಬಹಳ ಜಸ್ಟಿಸ್ ಇದೆ, ಬ್ಯಾಲೆನ್ಸ್ ಇದೆ, ಎಲ್ಲವನ್ನೂ ಸಹ ಫೇರಾಗಿ ನೋಡೋ ಒಂದು ದೃಷ್ಟಿಕೋನ ಇದೆ. ಬಟ್ ಎಲ್ಲೋ ಒಂದು ಕಡೆ ಅದನ್ನು ನೀವು ಕಳ್ಕೊತೀರಾ. ಓಕೆ, ನಿಮ್ಮ ಈಗೋ ಎಲ್ಲೋ ಒಂದು ಕಡೆ ಅಡ್ಡ ಬರುತ್ತೆ ಅನ್ನೋದು ಕೂಡ ನಿಮ್ಮ ಪರ್ಸನಿಗೆ ಗೊತ್ತಿದೆ. ಆ್ಯಂಡ್ ನಿಮ್ಮ ಸಿಚುವೇಶನ್ನು ಸಹ ನೀವು ತುಂಬ ಆರಾಮಾಗಿ ತೊಗೊಂಡು ಹೋಗ್ತೀರಾ ಅನ್ನೋದು ನಿಮ್ಮ ಬಗ್ಗೆ ಗೊತ್ತಿದೆ. ಓಕೆ, ಸೊ 6 ಆಫ್ ಕಪ್ಸ್ ಬಂದಿದೆ. ಮೈಟ್ ಬಿ ತುಂಬಾ ಪ್ರೀತಿ ಮಾಡ್ತೀರಾ ಎಲ್ಲರಿಗೂ ಅನ್ನೋದು ನಿಮ್ಮ ಪರ್ಸನಿಗೆ ಗೊತ್ತಿದೆ. ಸೊ ಅದು ನಿಮ್ಮ ಫ್ರೆಂಡ್ ಇರ್ಬೋದು, ತುಂಬ ಚಿಕ್ಕ ವಯಸ್ಸಿನ ಫ್ರೆಂಡ್ಸ್ ಇರಬಹುದು, ಎಲ್ಲರೂ ನೆನ್ಪು ಮಾಡ್ಕೊತೀರಾ. ಸೊ ಮೈಟ್ ಬಿ ನೀವು ನಿಮ್ಮ ಅಜ್ಜಿ ತಾತ ಅವ್ರನ್ನೆಲ್ಲ ತುಂಬ ಪ್ರೀತಿಸ್ತೀರಾ, ಗೌರವಿಸ್ತೀರಾ ಅನ್ನೋದು ನಿಮ್ಮ ಪರ್ಸನಿಗೆ ನಿಮ್ಮ ಕ್ವಾಲಿಟೀಸ್ ಬಗ್ಗೆ ತುಂಬ ಇಷ್ಟ. ಆ್ಯಂಡ್ ಪ್ರಾಬಬಲಿ ಮೈಟ್ ಬಿ ನಾನು ಮತ್ತೆ ಅವರ ಜೀವನಕ್ಕೆ ವಾಪಸ್ ಹೋದರೆ ನನಗೆ ಅದೇ ಪ್ರೀತಿ ಸಿಗುತ್ತೆ ಅನ್ನೋದು ಕೂಡ ನಿಮ್ಮ ಪರ್ಸನಿಗೆ ಗೊತ್ತಿದೆ. ಸೊ 6 ಆಫ್ ಕಪ್ಸ್ ಬೇಸಿಕಲಿ ಏನು ಹೇಳುತ್ತೆ ಅಂದರೆ ನಿಮ್ಮ ಎಮೋಷನ್ಸ್ ತುಂಬ ಪ್ಯೂರ್ ಆಗಿದೆ ಆ್ಯಸ್ ಏಸ್ ಆಫ್ ಕಪ್ಸ್. ಓಕೆ, ಸೊ ನೀವೆಲ್ಲರನ್ನೂ ಅನ್ಕಂಡೀಷ್ನಲ್ ಪ್ರೀತಿ ಕೊಡ್ತೀರಾ. ಬಟ್ ನಿಮ್ಮ ಪರ್ಸನೇ ನಿಮಗೆ ಮೋಸ ಮಾಡಿರ್ಬೋದು, ನೋವು ಕೊಟ್ಟಿರ್ಬೋದು, ಇಲ್ಲ ಏನೋ ಒಂದು ಆಗಿರಬಹುದು. ಬಟ್ ಅದನ್ನು ತುಂಬ ಸ್ಟ್ರಾಂಗಾಗಿ ತೊಗೊತೀರಾ ಆ್ಯಂಡ್ ನಿಲ್ತೀರಾ ಅನ್ನೋದು ನಿಮ್ಮ ಪರ್ಸನಿಗೆ ಗೊತ್ತಿದೆ. ಓಕೆ, ಸೊ ದ ನೆಕ್ಸ್ಟ್ ಆ್ಯಂಡ್ ದ ಲಾಸ್ಟ್ ಕಾರ್ಡ್, ಏಸ್ ಆಫ್ ಪೆಂಟಿಕಲ್ಸ್. ವಾವ್, ಸೂಪರ್. ಸೊ ಎಂಡಿಂಗ್ ಕಾರ್ಡ್ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಅಂದರೆ ನಾನು ಹೇಳೋದೇನು ಅಂದರೆ ನಿಮ್ಮ ಲೈಫ್ ತುಂಬ ಪಾಸಿಟಿವ್ ಆಗಿರುತ್ತೆ. ಓಕೆ, ಸೊ ನಿಮ್ಮ ಪರ್ಸನ್ ಕೂಡ ನಿಮ್ಮನ್ನು ಅಷ್ಟೇ ಪಾಸಿಟಿವ್ ಆಗಿ ನೋಡ್ತಾರೆ. ಬಿಕಾಸ್ ನೀವು ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ಇರೋರು. ಓಕೆ, ಸೊ ನಿಮ್ಮ ಆ್ಯಟಿಟ್ಯೂಡ್ ಆಗಲಿ, ನಿಮ್ಮ ಎಲ್ಲವನ್ನೂ ಸಹ ಇತಿಮಿತಿಯಾಗಿ ಇಟ್ಕೊಂಡ್ರೆ ನೀವು ಏಸ್ ಆಫ್ ಪೆಂಟಿಕಲ್ಸ್ ಅಂದರೆ ನಿಮ್ಮ ಲೈಫಲ್ಲಿ ದುಡ್ಡಾಗಲಿ ಪ್ರೀತಿಯಾಗಲಿ ಏನೇ ಬರೋದನ್ನು ನಿಮ್ಮನ್ನು ನಿಲ್ಸೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಿಮ್ಮ ಲೈಫಲ್ಲಿ ಏನು ಬರಬೇಕಂತಿದೆಯೋ ಆ್ಯಂಡ್ ಫೇಟ್ ಅಂತಾರೆ. ಓಕೆ, ಹಣೆ ಬರಹ ಅದು ಏನೋ ಒಂದು ಎಂಡ್ ಆಗಿ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಮ ಲೈಫಲ್ಲಿ ಏನೋ ಒಂದು ಒಳ್ಳೇದಾಗ್ತಾ ಇದೆ ಅನ್ನೋದನ್ನು ನಿಮ್ಮ ಪರ್ಸನ್ ನಿಮ್ಮಲ್ಲಿ ನೋಡ್ತಾರೆ. ನಿಮ್ಮ ಸ್ಟೆಬಿಲಿಟಿನ ನೋಡ್ತಾ ಇದ್ದಾರೆ ಆ್ಯಂಡ್ ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಅನ್ನೋದನ್ನು ನೋಡ್ತಾ ಇದ್ದಾರೆ. ಬಿಕಾಸ್ ಕಿಂಗ್ ಆಫ್ ಪೆಂಟಿಕಲ್ಸಲ್ಲಿ ಒಂದೇ ಪೆಂಟಿಕಲ್ ಇದೆ ಆ್ಯಂಡ್ ಇಲ್ಲೂ ಸಹ ಒಂದೇ ಪೆಂಟಿಕಲ್ ಇದೆ. ತುಂಬ ಇಂಡಿಪೆಂಡೆಂಟ್ ಇದ್ದೀರಾ ನೀವು. ಸೊ ನಿಮ್ಮ ಮದುವೆ ಆಗಿರ್ಬೋದು, ಬಟ್ ತುಂಬ ಇಂಡಿಪೆಂಡೆಂಟ್ ಆಗಿದ್ದೀರಾ ನೀವು ಅನ್ನೋದನ್ನು ನಿಮ್ಮ ಪರ್ಸನ್ ಇಲ್ಲಿ ನೋಡ್ತಾ ಇದ್ದಾರೆ. ಓಕೆ, ಸೊ ನೋಡೋಣ ಇಲ್ಲಿ ಒಂದು ಸಜೆಷನ್ ಕಾರ್ಡ್ ಆಗಲಿ ಅಡ್ವೈಸ್ ಕಾರ್ಡ್ ಆಗಲಿ ಏನಿದೆ ಅನ್ನೋದನ್ನು. ಸರೆಂಡರ್ ಟು ಡಿವೈನ್ ಕಾರ್ಡ್ ಕಾಣಿಸ್ತು ನನಗೆ. ಸೊ ಮೈಟ್ ಬಿ ನೀವು ಎಲ್ಲವನ್ನು ದೇವ್ರಿಗೆ ಬಿಡ್ತೀರಾ ಬಿಕಾಸ್ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ. ಓಕೆ, ಈ ಕಾರ್ಡ್ ಬಂತು. ಸೊ ನಾನು ತೊಗೊತಾ ಇದ್ದೀನಿ, ಯುವರ್ ಕಮಿಟ್ಮೆಂಟ್ ಈಸ್ ಬೀಯಿಂಗ್ ಟೆಸ್ಟೆಡ್. ಓಕೆ, ಸೊ ನಿಮ್ಮ ಕಮಿಟ್ಮೆಂಟ್ ಇರ್ಬೋದು, ನಿಮ್ಮ ಲವ್ ಲೈಫಲ್ಲಿ ಇರ್ಬೋದು, ಏನೇ ಇರಬಹುದು. ಮೈಟ್ ಬಿ ನಿಮ್ಮ ಒಂದು ಜೀವನದ ಒಂದು ದಾರಿಯಲ್ಲಿ ದೇವರು ಕೆಲವೊಂದು ಪರೀಕ್ಷೆಗಳನ್ನು ಹಾಕ್ತಾ ಇದ್ದಾರೆ. ಓಕೆ, ಆ ಪರೀಕ್ಷೆಗಳನ್ನು ನೀವು ಅರ್ಧ ದಾರಿಯಲ್ಲಿ ಕರೆಕ್ಟ್ ಪಾತಲ್ಲಿದ್ದೀರಾ ಅದನ್ನು ಕೂಡ ನಿಮ್ಮ ಪರ್ಸನಲ್ಲಿ ನೋಡ್ತಾ ಇದ್ದಾರೆ. ನೀವು ರೈಟ್ ಪಾತಲ್ಲಿ ಇದ್ದೀರಾ ಅನ್ನೋದನ್ನು. ಓಕೆ, ಸೊ ನಿಮ್ಮ ಕಮಿಟ್ಮೆಂಟ್ ಟೆಸ್ಟ್ ಆಗ್ತಾ ಇದೆ. ದಯವಿಟ್ಟು ಧೈರ್ಯವಾಗಿರಿ ಆ್ಯಂಡ್ ವೆಯ್ಟ್ ಮಾಡಿ ಅನ್ನೋದು ಕೂಡ ಕೆಲವರಿಗೆ ಮೆಸೇಜ್ ಇದೆ ಇಲ್ಲಿ. ಸೊ ವೆಯ್ಟಿಂಗ್ ಕಷ್ಟ ಆಗಿರಬಹುದು, ಬಟ್ ವೆಯ್ಟ್ ಮಾಡಿ ಅನ್ನೋದನ್ನು ಹೇಳ್ತಾ ಇದೆ. 1 ವರ್ಷದ ಟೈಮ್ ಇದೆ. ಸೊ ಆ 1 ವರ್ಷದೊಳಗೆ ಎಲ್ಲವೂ ಸಹ ಸರಿ ಹೋಗಬಹುದು ಬಿಕಾಸ್ ಇದೊಂದು ಕಥೆನೇ ಹೇಳ್ತಾ ಇದೆ. ಓಕೆ, ಸೊ ಮೈಟ್ ಬಿ ಏನೋ ಒಂದು ಜಸ್ಟಿಸ್ ಆಗಬೇಕಾಗಿದೆ. ಸೊ ಖಂಡಿತ ಆಗುತ್ತೆ ಅನ್ನೋದನ್ನು ನಿಮ್ಮ ಪರ್ಸನ್ ನಿಮ್ಮ ಲೈಫಲ್ಲಿ ನೋಡ್ತಾ ಇದ್ದಾರೆ. ನಿಮ್ಮಲ್ಲಿರೋ ಕ್ವಾಲಿಟೀಸ್ನ ನೋಡ್ತಾ ಇದ್ದಾರೆ. ಓಕೆ, ಸೊ ನಿಮ್ಮ ಕಮಿಟ್ಮೆಂಟ್ ಟೆಸ್ಟ್ ಆಗ್ತಾ ಇದೆ. ಅದಕ್ಕೂ ಸಹ ನಿಮ್ಮ ಪರ್ಸನಿಗೆ ನಿಮ್ಮಲ್ಲಿರೋ ಕ್ವಾಲಿಟೀಸ್ ಬಗ್ಗೆ ಗೊತ್ತಿದೆ. ಓಕೆ, ಸೊ ಆಲ್ ದಿ ಬೆಸ್ಟ್. ಫೈಲ್ ನಂಬರ್ 2. ಹೋಪ್ ನಿಮಗೆ ಈ ಒಂದು ರೀಡಿಂಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ನಿಮಗೆ ಈ ಒಂದು ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ.
ನಮಸ್ತೆ. ಪೈಲ್ ನಂಬರ್ 3 ಯಾರು ಈ ಏಂಜಲ್ ವಿಂಗ್ಸ್ ಕೀನ ಚಾಯ್ಸ್ ಮಾಡಿದ್ದೀರಾ. ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ನೋಡೋಣ ನಿಮ್ಮ ಯಾವ ಕ್ವಾಲಿಟೀಸ್, 10 ವಿಷಯಗಳು, ನಿಮ್ಮಲ್ಲಿರೋ 10 ವಿಷಯಗಳು, ನಿಮ್ಮ ಪರ್ಸನ್ ನಿಮಗೆ ಹೇಳದೇ ಇರೋ ವಿಷಯಗಳನ್ನು ನೋಡೋಣ. ಸೊ ಏಸ್ ಆಫ್ ಪೆಂಟಿಕಲ್ಸ್ ಕಾಣಿಸ್ತು. ಮೈಟ್ ಬಿ ನೀವು ತುಂಬ ಹಾರ್ಡ್ ವರ್ಕಿಂಗ್ ಇದ್ದೀರಾ. ಸೊ ಆ್ಯಂಡ್ ತುಂಬ ದಿನದಿಂದ ನಿಮ್ಮ ಸ್ಟೆಬಿಲಿಟಿಗೋಸ್ಕರ ಫೈಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಕೊನೆಗೂ ನಿಮ್ಮಲ್ಲಿ ಆ ಕ್ವಾಲಿಟೀಸ್ ಇದೆ. ಅದನ್ನು ಓವರ್ಕಮ್ ಮಾಡೋ, ಏನೇ ಡಿಫಿಕಲ್ಟೀಸ್ ಬಂದರೂ, ಏನೇ ಕಷ್ಟ ಬಂದರೂ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ನಿಮ್ಮಲ್ಲಿದೆ. ನೀವು ಸಹಿಸ್ಕೊಳ್ಳೋದಿಲ್ಲ, ಬಟ್ ಅದಕ್ಕೊಂದು ದಾರಿ ಕೂಡ ಹುಡುಕ್ತೀರಾ. ಅದರಲ್ಲಿರೋ ಸ್ಟ್ರೆಂತ್ ನಿಮ್ಮದು ಅನ್ನೋದು ನಿಮ್ಮ ಪರ್ಸನಿಗೆ ಇಲ್ಲಿ ನಿಮ್ಮಲ್ಲಿರೋ ಒಂದು ದೊಡ್ಡ ಕ್ವಾಲಿಟೀಸ್ ಬಗ್ಗೆ ಗೊತ್ತಿದೆ, ಬಟ್ ಅದನ್ನು ನಿಮಗೆ ಹೇಳೋದಿಲ್ಲ. ಓಕೆ, ಸೊ ನೋಡೋಣ ಮತ್ತೇನೇನು ಹೇಳೋದಿಲ್ಲ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ. 2 ಮೂರನೇದು, ಇದು 4ನೇದು, 5ನೇ ಕ್ವಾಲಿಟೀಸ್, 6ನೇ ಕ್ವಾಲಿಟೀಸ್, 7ನೇ ಕ್ವಾಲಿಟೀಸ್, 8ನೆಯ ಕ್ವಾಲಿಟಿ. ಸೊ ಯಾವ ಒಂದು ಕಾರ್ಡಿಗೆ ಏನಾರ ಕ್ಲಾರಿಫಿಕೇಷನ್ ಬೇಕು ಅಂದರೆ ಖಂಡಿತ ಕ್ಲಾರಿಫಿಕೇಷನ್ಸ್ನ ತೆಗಿತೀನಿ. ಓಕೆ, ಸೊ 9ನೆಯ ಕ್ವಾಲಿಟಿ ಹಾಗೂ 10ನೆಯ ಕ್ವಾಲಿಟೀಸ್. ಓಕೆ, ಸೊ ನೋಡೋಣ. ಬಾಟಮ್ ಆಫ್ ದ ಡೆಕ್, ಪೇಜ್ ಆಫ್ ರಾಡ್ಸ್. ಓಕೆ, ಸೊ ಪೇಜ್ ಆಫ್ ರಾಡ್ಸ್ ಮೈಟ್ ಬಿ ಬಾಟಮ್ ಆಫ್ ದ ಡೆಕ್. ಪೇಜ್ ಆಫ್ ರಾಡ್ಸ್ ಏನು ಹೇಳ್ತಾ ಇದೆ ಅಂದರೆ, ನೀವು ತುಂಬ ಎಂಥೂಸಿಯಾಸ್ಟಿಕ್ ಇದ್ದೀರಾ, ಕ್ರಿಯೇಟಿವ್ ಇದ್ದೀರಾ. ಎಂಥೂಸಿಯಾಸ್ಟಿಕ್ ಅಂದರೆ ಏನೇ ಕೆಲಸ ಆದಲ್ಲಿ ಅದು ಬೋರಿಂಗ್ ಅನಿಸ್ತಾ ಇರುತ್ತೆ, ಕೆಲವರಿಗೆ ಬೇಜಾರು ಅನಿಸ್ತಿರುತ್ತೆ, ಬಟ್ ನೀವು ಅದನ್ನು ತುಂಬಾ ಖುಷಿಯಿಂದ ಮಾಡ್ತೀರಾ. ಆ್ಯಂಡ್ ಬೇರೆಯವ್ರಿಗೂ ಕೂಡ ಅನಿಸುತ್ತೆ, ಇಷ್ಟೇ ಖುಷಿಯಾಗಿ ನಾನು ಮಾಡಿದ್ರೆ ಮುಗ್ದು ಹೋಗಿರೋದಲ್ಲ, ಎಷ್ಟು ಖುಷಿಯಾಗಿ ಮಾಡಿದ್ರಲ್ಲ ಅವರು, ಅದನ್ನೋದು ಒಂದು ಕ್ವಾಲಿಟೀಸ್ ನಿಮ್ಮಲ್ಲಿದೆ. ಆ್ಯಂಡ್ ತುಂಬ ಬೇಗ ನೀವು ಜೊತೆಗಿದ್ರೆ ನಿಮ್ಮ ಪರ್ಸನಲ್ ಲೈಫಲ್ಲಿ ಒಳ್ಳೊಳ್ಳೆ ಮೆಸೇಜಸ್ಗಳು ಬರುತ್ತೆ, ಒಳ್ಳೊಳ್ಳೆ ನ್ಯೂಸ್ಗಳು ಬರುತ್ತೆ. ಆ್ಯಂಡ್ ನೀವು ಅಟ್ರಾಕ್ಟಿವ್ ಇದ್ದೀರಾ. ಆ್ಯಂಡ್ ನಿಮ್ಮಲ್ಲಿ ತುಂಬ ಪಾಸಿಟಿವಿಟಿ ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಆ್ಯಂಡ್ ಆ ಎನರ್ಜಿ ನಿಮ್ಮ ಪರ್ಸನಿಗೆ ತುಂಬ ಇಷ್ಟ. ಓಕೆ, ಸೊ ಬಿಕಾಸ್ ಮೈಟ್ ಬಿ ನೀವು ಏಂಜಲ್ ಕೀಸ್ನ ಚಾಯ್ಸ್ ಮಾಡಿದ್ದೀರಾ ಅಂದರೆ ಮೈಟ್ ಬಿ ಯು ಆರ್ ಅನ್ ಏಂಜಲ್ ನಿಮ್ಮ ಪರ್ಸನ್ ಲೈಫಲ್ಲಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಫಸ್ಟ್ ಕಾರ್ಡ್ ಏನಿದೆ ಅಂತ. ಪೇಜ್ ಆಫ್ ಸಾರ್ಡ್ಸ್. ಓಕೆ, ಸೊ ಪೇಜ್ ಆಫ್ ರಾಡ್ಸ್ ಇಂದ ಪೇಜ್ ಆಫ್ ಸಾರ್ಡ್ಸ್. ನೀವು ಎಷ್ಟು ಸ್ವೀಟ್ ಆಗಿರ್ತೀರಾ, ಎಷ್ಟು ಕ್ಯೂಟ್ ಆಗಿರ್ತೀರಾ, ಅಷ್ಟೇ ದೊಡ್ಡ ರುದ್ರಾವತಾರನೂ ತಾಳ್ತೀರಾ. ಓಕೆ, ಸೊ ನಿಮ್ಮ ಪರ್ಸನಿಗೆ ನೀವು ತುಂಬ ಹುಷಾರಾಗಿದ್ದೀರಾ, ತುಂಬ ಚಾಣಕ್ಯತೆ ಇದೆ ನಿಮ್ಮಲ್ಲಿ, ವಾಕ್ಚಾತುರ್ಯತೆ ಭಾಳ ಇದೆ ಅನ್ನೋದು ನಿಮ್ಮ ಪರ್ಸನಿಗೆ ಗೊತ್ತಿದೆ. ಆ್ಯಂಡ್ ನಿಮ್ಮ ಹತ್ರ ಅವ್ರು ಮೆಸ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ, ಇಲ್ಲ ನಿಮ್ಮ ಹತ್ರ ಸುಳ್ಳು ಹೇಳೋಕ್ಕೆ ಹೋಗೋದಿಲ್ಲ. ಬಿಕಾಸ್ ನೀವು ತುಂಬ ಹುಷಾರಾಗಿ ಅವರ ಎಮೋಷನ್ಸ್ನ ನೋಡ್ತಿರ್ತೀರ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ದ ಲವರ್ಸ್ ಕಾರ್ಡ್. ಸೊ ನಿಮ್ಮ ಪರ್ಸನ್ ನಿಮ್ಮನ್ನು ಇಲ್ಲಿ ಸಹ ಏಂಜಲ್ ವಿಂಗ್ಸ್ ಇದೆ ಆ್ಯಂಡ್ ಇಲ್ಲೂ ಸಹ ಏಂಜಲ್ ವಿಂಗ್ಸ್ ಇದೆ. ಸೊ ಮೈಟ್ ಬಿ ನಿಮ್ಮ ಇಬ್ಬರ ಪ್ರೀತಿ ಇಲ್ಲ ನಿಮ್ಮ ಇಬ್ಬರ ಕನೆಕ್ಷನ್ನ ನೀವೇ ಪ್ರೊಟೆಕ್ಟ್ ಮಾಡ್ತಾ ಇರೋದು. ಬಿಕಾಸ್ ಕೀ ಏನು ಹೇಳ್ತಾ ಇದೆ ಅಂದರೆ, ಮೈಟ್ ಬಿ ಆ ಪ್ರೀತಿಗೆ ಕಾರಣವೂ ನೀವೇ, ಆ ಪ್ರೀತಿನ ಉಳಿಸ್ಕೊಳ್ಳೋ ಕಾರಣವೂ ನೀವೇ. ಆ್ಯಂಡ್ ಎಲ್ಲೋ ಒಂದು ಕಡೆ ಇಷ್ಟ ಇದ್ದರೂ ಸಹ ಇಲ್ಲದೇ ಇದ್ದರೂ ಸಹ ಮೈಟ್ ಬಿ ಕೆಲವರಿಗೆ ಆ ಸಂಬಂಧ ಇಷ್ಟನೇ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ. ಬಿಕಾಸ್ ಮೈಟ್ ಬಿ ನೀವು ನಿಮ್ಮಲ್ಲಿ ಅವ್ರು ಏನೂ ನೋಡಿರಲಿಲ್ಲ, ಬಟ್ ಹೋಗ್ತಾ ಹೋಗ್ತಾ ನಿಮ್ಮಲ್ಲಿರೋ ಕ್ವಾಲಿಟೀಸ್ನ ನೋಡ್ತಾ ಹೋದರು. ಆ್ಯಂಡ್ ನಿಮ್ಮ ಒಂದು ಕೈಯಲ್ಲಿ ಅವರು ಮಗುವಾಗಿ ಹೋದರು. ಓಕೆ, ಸೊ ಆ ಒಂದು ಕ್ವಾಲಿಟೀಸ್ನ ನೋಡ್ತಾ ಇದ್ದಾರೆ. ಆ್ಯಂಡ್ ಸದಾ ನಿಮ್ಮ ಜೊತೆ ಇದ್ದರೆ ಅವ್ರು ಪ್ರೊಟೆಕ್ಟೆಡ್ ಇರ್ತಾರೆ. ಓಕೆ, ಆ್ಯಂಡ್ ಆ ಎನರ್ಜಿಯನ್ನು ನೀವು ಅವ್ರನ್ನ ತೋರಿಸ್ತೀರಾ. ಓಕೆ, ಮೈಟ್ ಬಿ ಆ ಸಂಗತಿಗಳು ಇರಬಹುದು, ಅವರಿಂದ ನಿಮ್ಮ ಲೈಫನ್ನ ಪ್ರೊಟೆಕ್ಟ್ ಆಗಿರಬಹುದು ಅವರು. ಓಕೆ, ಸೊ ಗೊತ್ತಿಲ್ಲ, ನೀವು ಹೇಳಬೇಕು ನನಗೆ ಕಮೆಂಟ್ ಬಾಕ್ಸಲ್ಲಿ. ಓಕೆ, ಸೊ ನೈಟ್ ಆಫ್ ಸಾರ್ಟ್ಸ್. ಸೊ ನಿಮ್ಮ ಪರ್ಸನಿಗೆ ನಿಮ್ಮ ಕ್ವಾಲಿಟೀಸಲ್ಲಿ ಏನು ಇಷ್ಟ ಅಂದರೆ, ನೀವು ತುಂಬ ದೊಡ್ಡ ಗೋ ಗೆಟರ್. ಓಕೆ, ಸೊ ನನಗೆ ಈ ಒಂದು ಗೋಲ್ ಇದೆ, ನನಗೆ ಅದು ಬೇಕು ಅಂದರೆ ಬೇಕು. ಆ್ಯಂಡ್ ಅದನ್ನು ಯಾವುದೇ ರೀತಿಯಲ್ಲೂ 100% ನೀವು ಅದರಲ್ಲಿ ಪರಿಶ್ರಮ ಹಾಕ್ತೀರಾ. ಆ್ಯಂಡ್ ಮೈಟ್ ಬಿ ನೀವು ನಿಮ್ಮ ಫ್ಯಾಮಿಲಿ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಯಾರೇ ಇರಬಹುದು, ಅವ್ರಿಗೋಸ್ಕರ ನೀವು ಫೈಟ್ ಮಾಡ್ತೀರಾ, ಇಲ್ಲ ಸಮಾಜಕ್ಕೋಸ್ಕರ ಫೈಟ್ ಮಾಡ್ತೀರಾ, ಇಲ್ಲ ಯಾರೇ ಮೂರನೇ ವ್ಯಕ್ತಿ ನಿಮ್ಮ ಕಣ್ಮುಂದೆ ಅನ್ಯಾಯ ಆಗ್ತಿದ್ರೂ ಅವರಿಗೆ ನೀವು ಧ್ವನಿನ ಎತ್ತುತ್ತೀರಾ ಅನ್ನೋದು ನಿಮ್ಮ ಪರ್ಸನಿಗೆ ನಿಮ್ಮ ಸ್ಟ್ರಾಂಗ್ ಪರ್ಸ್ನಾಲಿಟಿ ಬಗ್ಗೆ ಗೊತ್ತಿದೆ. ಓಕೆ, ಆ್ಯಂಡ್ ತುಂಬ ಕ್ವಿಕ್ಕಾಗಿದ್ದೀರಾ ಡಿಸಿಷನ್ಸ್ ತೊಗೊಳೋದ್ರಲ್ಲಿ. ಆ್ಯಂಡ್ ಎಷ್ಟು ಕ್ವಿಕ್ಕಾಗಿದ್ದೀರಾ ಅಂದರೆ, ನಿಮ್ಮ ಪರ್ಸನ್ ಥಿಂಕ್ ಮಾಡ್ತಿರ್ತಾರೆ, ನೀವು ಮಾಡಿರ್ತೀರಾ, ನೀವು ಥಿಂಕ್ ಮಾಡಿರ್ತೀರಾ ಆ್ಯಂಡ್ ಆ ಆ್ಯಕ್ಷನ್ನ ತೊಗೊತಾ ಇರ್ತೀರಾ. ಓಕೆ, ಸೊ ಕ್ಲಾರಿಟಿ ತುಂಬ ಬೇಗ ಕೊಡ್ತೀರಾ ನೀವು ನಿಮ್ಮ ಪರ್ಸನಿಗೆ. ಓಕೆ, ಸಪೋಸ್ ನಿಮ್ಮ ಪರ್ಸನ್ ಒಂದು ಉದಾಹರಣೆ ಕೊಡ್ತೀನಿ.
ಈ ರೀತಿಯ ಒಂದು ಡೀಲಿಂಗ್ಸ್ ಇದೆ. ಸೊ ನೀವು ಪಟ್ ಪಟ್ ಅಂತ ಹೇಳ್ಬಿಡ್ತೀರಾ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ, ಯಾಕೋ ಒಂಥರ ಅನಿಸ್ತಾ ಇದೆ, ಇದು ಸರಿ ಇದೆ ಅನಿಸ್ತಾ ಇದೆ. ಓಕೆ, ಸೊ ಕ್ಲಿಯರಾಗಿ ತುಂಬ ಈಸಿಯಾಗಿ ಹೇಳಿಬಿಡ್ತೀರಾ ನೀವು. ಓಕೆ, ತುಂಬ ಕ್ಲಿಯರಾಗಿ ರಬ್ಬಿಶಿಂದ ರಬ್ ಮಾಡಿಬಿಡ್ತೀರಾ. ಓಕೆ, ಸೊ ಸಾರಿ. ಓಕೆ, ನೆಕ್ಸ್ಟ್ ಕಾರ್ಡ್ ನೋಡೋಣ. 4 ಆಫ್ ರಾಡ್ಸ್. ಸೊ 4 ಆಫ್ ರಾಡ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಮೈಟ್ ಬಿ ನೀವು ನಿಮ್ಮ ಪರ್ಸನ್ಗಿಂತ ಎಷ್ಟೇ ಎತ್ತರವಾಗಿ ಬೆಳೆದ್ರೂ, ಏನೇ ಆದ್ರೂ ನೀವು ಅವ್ರನ್ನ ಗೌರವಿಸ್ತೀರಾ. ಮೈಟ್ ಬಿ ನೀವೇ ಎತ್ತರವಾಗಿ ಬೆಳೆದ್ರೂ ಸಹ ನೀವು ತುಂಬ ಗ್ರೌಂಡೆಡ್ ಆಗಿರ್ತೀರಾ. ಆ್ಯಂಡ್ ನಿಮ್ಮ ಪರ್ಸನ್ ನಿಮ್ಮನ್ನು ಒಂದು ಮ್ಯಾರೇಜ್ ಮೆಟೀರಿಯಲ್ ಥರ ನೋಡ್ತಾರೆ. ಓಕೆ, ಅ ಗುಡ್ ಹಸ್ಬೆಂಡ್ ಆರ್ ಅ ಗುಡ್ ವೈಫ್ ಥರ ನೋಡ್ತಾರೆ. ಆ್ಯಂಡ್ ಪ್ರತಿಯೊಂದು ಲೈಫಲ್ಲಿ ಅವರು ಏನೇ ಎಂಜಾಯ್ ಮಾಡಬೇಕು, ಇಲ್ಲ ಏನೇ ಕಷ್ಟ ಎದುರಿಸ್ಬೇಕು ಅಂದರೆ ನಿಮ್ಮ ಜೊತೆ ಎದುರಿಸ್ಬೇಕು ಅನ್ನೋ ಒಂದು ಶಕ್ತಿ ಅವರಿಗೆ ಇದೆ. ಓಕೆ, ಆ್ಯಂಡ್ ನೀವು ಅವ್ರ ಜೊತೆ ಇದ್ದೇ ಇರ್ತೀರಾ. ಓಕೆ, ಸೊ ಆಲ್ರೆಡಿ ನೀವು ಅವರ ಲೈಫಲ್ಲಿ ಸದಾ ಇರ್ತೀರಾ. ಆ್ಯಂಡ್ ಯಾವುದೇ ಕಾರಣಕ್ಕೂ ಯಾವುದೇ ನೆಗೆಟಿವ್ ಎನರ್ಜೀಸ್ ಇಲ್ಲಿ ಬರೋದಿಲ್ಲ. ಓಕೆ, ಸೊ ಕ್ಯಾಂಡಲ್ ಬ್ಲೋ ಔಟ್ ಆಗಿತ್ತು. ಸೊ ನೋಡೋಣ, ಕ್ಯಾಂಡಲ್ ಹಚ್ತಾ ಇದ್ದೀನಿ. ಸೊ ಮೈಟ್ ಬಿ ಎಲ್ಲೋ ಒಂದು ಕಡೆ ಆ ಕಾರ್ಡನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರಬೇಕಾದ್ರೆ ಕ್ಯಾಂಡಲ್ ಕಂಪ್ಲೀಟಾಗಿ ಮುಗ್ದೋಗಿತ್ತು. ಸೊ ಮೈಟ್ ಬಿ ಎಲ್ಲೋ ಒಂದು ಕಡೆ ಚಾಲೆಂಜಸ್ ಇರ್ಬೋದು, ಏನೇ ಇರಬಹುದು, ನಿಮ್ಮ ಲೈಫಲ್ಲಿ ಏನೇ ನೀವು ಎದುರಿಸ್ತಾ ಇರ್ಬೋದು, ನೀವು ಅವ್ರ ಜೊತೆ ಇದ್ದಾಗ ಬೆಳಕು ಮತ್ತೆ ಅಲ್ಲಿ ಬರುತ್ತೆ. ಓಕೆ, ಸೊ ಎಂಡ್ ಆದ್ರೂ ಕೆಲವೊಂದು ವಿಷಯಗಳು ಮತ್ತೆ ನಿಮ್ಮ ಒಂದು ಪಾಸಿಟಿವಿಟಿಯಿಂದ ಅದು ಶುರುವಾಗುತ್ತೆ ಅನ್ನೋದು ನಿಮ್ಮ ಪರ್ಸನಿಗೆ ನಿಮ್ಮ ಬಗ್ಗೆ ತುಂಬ ಸ್ಟ್ರಾಂಗ್ ಆದ ಒಂದು ವೈಬ್ಸ್ ಇದೆ. ಓಕೆ, ಸ್ಟಾರ್ಟಿಂಗಲ್ಲೇ ನಾನು ಹೇಳಿದಾಗೆ ನಿಮ್ಮ ಒಂದು ಏಂಜಲ್ ರೀತಿಯಲ್ಲಿ ಪ್ರೆಸೆನ್ಸ್ ಇದೆ ನಿಮ್ಮ ಪರ್ಸನ್ ಲೈಫಲ್ಲಿ. ಸೊ ನೀವು ದೂರ ಹೋಗ್ತಿದ್ದಂಗೆ ಮೈಟ್ ಬಿ ಅವ್ರ ಲೈಫಲ್ಲಿ ಏನೇನೋ ಆಗಿಬಿಡುತ್ತೆ. ಓಕೆ, ಸೊ ಮೈಟ್ ಬಿ ಹಾಗಾಗಿ ನೀವು ಅವರ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಇದ್ದೀರಾ, ಇದು ನಿಮ್ಮ ಎಕ್ಸ್ ಆದರೆ. ಓಕೆ, ಸೊ ಈ ರೀತಿ ನಿಮ್ಮಲ್ಲಿ ಒಂದು ಕ್ವಾಲಿಟೀಸ್ನ ನೋಡ್ತಾರೆ ನಿಮ್ಮ ಪರ್ಸನ್. 8 ಆಫ್ ಪೆಂಟಕಲ್ಸ್, ಎಕ್ಸಾಕ್ಟ್ಲಿ. ಸೊ ನೀವು ತುಂಬ ಹಾರ್ಡ್ ವರ್ಕ್ ಇದ್ದೀರಾ. ಸೊ ನೀವು ಏನೇ ಒಂದು ಸ್ಟಡೀಸ್ ಇರ್ಬೋದು, ಎಜುಕೇಷನ್, ಕೆರಿಯರ್ ಏನೇ ಇರ್ಬೋದು, ಅದರಲ್ಲಿ ತುಂಬ ಡೀಟೇಲ್ಸಲ್ಲಿ ನೋಡ್ತೀರಾ. ಆ್ಯಂಡ್ ಈವನ್ ರಿಲೇಷನ್ಶಿಪ್ಪು ಹಾಳಾಗಕ್ಕೆ ಬಿಡೋದಿಲ್ಲ ನೀವು. ಓಕೆ, ಸೊ ಅದ್ರ ಮೇಲೆ 100% ವರ್ಕ್ ಮಾಡ್ತೀರಾ. ಆ್ಯಂಡ್ ತುಂಬ ಡೆಡಿಕೇಟೆಡ್ ಇದ್ದೀರಾ. ಆ್ಯಂಡ್ ನಿಮ್ಮ ಸಮರ್ಪಣೆ ಇದೆಯಲ್ಲ ತುಂಬ ಚೆನ್ನಾಗಿದೆ. ಓಕೆ, ಆ್ಯಂಡ್ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ನೀವೇನೇ ಕೆಲಸ ಮಾಡಬೇಕು ಅಂದ್ರೂ ತುಂಬ ಅಚ್ಚುಕಟ್ಟಾಗಿ ಮಾಡ್ತೀರಾ. ಆ್ಯಂಡ್ ಯಾವುದೇ ರೀತಿಯಲ್ಲೂ ಯಾರೂ ಸಹ ಬೆರಳನ್ನು ತೋರಿಸ್ಕೂಡ್ದು, ಇದು ಸರಿಗಿಲ್ಲ, ಅದು ಸರಿಗಿಲ್ಲ ಅಂತ. ಆ್ಯಂಡ್ ಅದರಲ್ಲಿ ನಿಮ್ಮ ಪರ್ಸನಿಗೆ ನಿಮ್ಮ ಒಂದು ಕ್ವಾಲಿಟೀಸ್, ಓಕೆ, ಅದನ್ನು ಹೇಳೋದಿಲ್ಲ. 2 ಆಫ್ ಕಪ್ಸ್. ಓಕೆ, ಸೊ 2 ಆಫ್ ಕಪ್ಸ್ ಲವರ್ಸ್ ಕೆಳಗಿದೆ. ಸೊ ಅಲ್ಟಿಮೇಟ್ಲಿ ಯಾರನ್ನೇ ಅವ್ರು ನೋಡಲಿ. ಓಕೆ, ಸೊ ಸಪೋಸ್ ಯಾರೇ ಎಷ್ಟೇ ಒಳ್ಳೆ ಫಿಸಿಕ್ ಇರೋರು, ಇಲ್ಲ ಒಳ್ಳೆ ಕ್ವಾಲಿಟೀಸ್ ಇರೋರು ಯಾರೇ ಅವ್ರ ಲೈಫಲ್ಲಿ ಬರಲಿ, ಯಾರನ್ನೇ ಅವ್ರು ನೋಡಲಿ, ಕೊನೆಗೆ ಅವ್ರು ನೆನಪು ಮಾಡ್ಕೊಳ್ಳೋದು ನಿಮ್ಮನ್ನೇ. ಬಿಕಾಸ್ ಅವರು ನಿಮ್ಮನ್ನು ಸೋಲ್ಮೇಟ್. ಓಕೆ, ಕನೆಕ್ಷನ್ ಇದೆ. ಆ್ಯಂಡ್ ಅದು ಕನೆಕ್ಷನ್ ಕೂಡ ಪ್ರೊಟೆಕ್ಟೆಡ್ ಆಗಿದ್ದಾರೆ. ಏಂಜಲ್ ವಿಂಗ್ಸ್ ಆ್ಯಂಡ್ ಏಂಜಲ್ ವಿಂಗ್ಸ್. ಸೊ ಸಾಕಷ್ಟು ಏಂಜಲ್ ವಿಂಗ್ಸ್ ಇದೆ. ಸೊ ಮೈಟ್ ಬಿ ನೀವು ಅವ್ರ ಲೈಫಲ್ಲಿ ಒನ್ ಆ್ಯಂಡ್ ದ ಒನ್ಲಿ ಥಿಂಗ್. ಓಕೆ, ಅವರು ಮದುವೆ ಆಗಿ ಹೋಗಿರ್ಬೋದು, ಬಟ್ ಈಗಲೂ ಸಹ ಅವರನ್ನು ನೀವು ಆಳ್ತಾ ಇದ್ದೀರಾ. ಓಕೆ, ಆ್ಯಂಡ್ ಇಲ್ಲ ಅಂದರೂ ನೀವು ಹಸ್ಬೆಂಡ್ ವೈಫ್ ಇದ್ರೂ ಸಹ ಮೈಟ್ ಬಿ ಅವ್ರು ಎಷ್ಟೋ ಜನನ ಅಡ್ಮೈರ್ ಮಾಡಬಹುದು, ಇಷ್ಟಪಡ್ಬೋದು, ಬಟ್ ಕೊನೆಗೆ ನೀವೇ ಅವರಿಗೆ ಬೇಕು. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ 9 ಆಫ್ ಪೆಂಟಕಲ್ಸ್. ಓಕೆ, ಸೊ ಕೊನೆಗೂ ಅವರು ನಿಮ್ಮನ್ನು ತುಂಬ ಸ್ಟ್ರಾಂಗ್ ಪರ್ಸನಾಗಿ ನೋಡ್ತಾರೆ, ಇಂಡಿಪೆಂಡೆಂಟ್ ಪರ್ಸನಾಗಿ ನೋಡ್ತಾರೆ. ಮೈಟ್ ಬಿ ನೀವು ನಿಮ್ಮ ಖರ್ಚು ನೀವೇ ನೋಡ್ಕೊತೀರಾ, ನೀವು ಯಾರಿಗೂ ಕೇಳೋದಿಲ್ಲ. ಆ್ಯಂಡ್ ನಿಮ್ಮ ಶೋಕಿ ಇರ್ಬೋದು, ಏನೇ ಇರ್ಬೋದು, ಅದನ್ನು ನೀವು ನಿಮ್ಮ ದುಡ್ಡಿನಿಂದ ಪೂರೈಸ್ಕೊತೀರಾ. ಆ್ಯಂಡ್ ಖುಷಿಯಾಗಿರ್ತೀರಾ ಅನ್ನೋದು ನಿಮ್ಮ ಪರ್ಸನಿಗೆ ಗೊತ್ತಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವಾಲಿಟಿ ನೋಡೋಣ. Empress, my goodness. Okay, so ನಿಮ್ಮ ಪರ್ಸನ್ you are the ultimate wife or husband. ಓಕೆ, ಸೊ ಎಂಪ್ರೆಸ್ ಬಂದಿದೆ ಅಂದರೆ ಮೈಟ್ ಬಿ ನೀವು ಎಲ್ಲನೂ ಮ್ಯಾನೇಜ್ ಮಾಡೋ ತಾಕತ್ತಿದೆ. ಓಕೆ, ಸೊ ನಿಮ್ಮಲ್ಲಿರೋ ಒಂದು ಗುಣ ಏನಿದೆ ಅಂದರೆ ಎಲ್ಲರನ್ನೂ ತಾಯಿ ಥರ ನೋಡ್ತೀರಾ, ಇಲ್ಲ ತಂದೆ ರೀತಿಯ ಪ್ರೀತಿ ನಿಮ್ಮಲ್ಲಿ ನೋಡ್ತಾರೆ. ಓಕೆ, ಆ್ಯಂಡ್ ಬೇಸಿಕಲಿ ನಿಮ್ಮ ಪರ್ಸನ್ ನಿಮ್ಮನ್ನು
ತುಂಬ ಸ್ಟ್ರಾಂಗಾಗಿ ನೋಡ್ತಾರೆ. ಬಿಕಾಸ್ ಕ್ವೀನ್ ಅಲ್ಲ, ನೈಟ್ ಅಲ್ಲ, ಪೇಜ್ ಅಲ್ಲ, ಇಟ್ಸ್ ಅ ಎಂಪ್ರೆಸ್. ಓಕೆ, ಸೊ ನೀವು ಎಲ್ಲರ ಮನಸ್ಸನ್ನು ಆಳ್ತೀರಾ ಆ್ಯಂಡ್ ಕೊನೆಗೆ ನಿಮ್ಮ ಪರ್ಸನ್ ಮನಸ್ಸನ್ನು ಕೂಡ. ಆ್ಯಂಡ್ ಅದನ್ನು ಅವ್ರು ಹೇಳಲ್ಲ, ಬಿಕಾಸ್ ಎಲ್ಲೋ ಒಂದು ಕಡೆ ಅವರು ಚಿಕ್ಕವರಾಗಿಬಿಡ್ತಾರೆ. ಓಕೆ, ಸೊ ಅದನ್ನು ಹೇಳ್ಕೊಂಡ್ರೆ, ಸೊ ಅದನ್ನು ಹೇಳೋದಿಲ್ಲ. ಅವ್ರ ಮನಸ್ಸನ್ನು ಆಳ್ತಾ ಇರೋ ರಾಣಿ ನೀವೇ. ಓಕೆ, ಸೊ ಎಂಪ್ರೆಸ್ ನೀವೇ. ಸೊ ನೆಕ್ಸ್ಟ್, ಪೇಜ್ ಆಫ್ ಕಪ್ಸ್. ಮೈ ಗುಡ್ನೆಸ್, ಪೇಜ್ ಆಫ್ ರಾಡ್ಸ್, ಪೇಜ್ ಆಫ್ ಸಾರ್ಟ್ಸ್ ಆ್ಯಂಡ್ ಪೇಜ್ ಆಫ್ ಕಪ್ಸ್. ಓಕೆ, ಸೊ ನೀವು ಮಗು ರೀತಿ ಇದ್ದೀರಾ. ಓಕೆ, ಆ್ಯಂಡ್ ನಿಮ್ಮಲ್ಲಿರೋ ಮಗುವಿನ ಪ್ರೀತಿ ಏನಿದೆಯಲ್ಲ, ನಿಮ್ಮ ಪರ್ಸನಿಗೆ ತುಂಬ ಇಷ್ಟ. ಓಕೆ, ಸೊ ನೀವು ತಪ್ಪು ಮಾಡಿದಾಗ ಸಾರಿ ಕೇಳಿದ್ರೆ ನಿಮ್ಮ ಪರ್ಸನಿಗೆ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಆ ಮಗು ರೀತಿಯಲ್ಲಿ ಸ್ವಚ್ಛಂದ ಮನಸ್ಸಿನಿಂದ ನೀವು ಕ್ಷಮೆನ ಕೇಳ್ತೀರಲ್ಲ, ನಿಮ್ಮ ಪರ್ಸನಿಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಯಾರೇ ನೋವಲ್ಲಿದ್ದರೂ, ನಿಮ್ಮ ಶತ್ರುನೂ ನೋವಲ್ಲಿದ್ದರೂ ನಿಮಗೆ ಇಷ್ಟ ಆಗೋದಿಲ್ಲ ಅವ್ರನ್ನ ನೋವಿಸೋಕ್ಕೆ. ಸೊ ಆ ಕ್ವಾಲಿಟೀಸ್ ಕೂಡ ನಿಮ್ಮಲ್ಲಿದೆ. ಸೊ ನಿಮ್ಮ ಪರ್ಸನಿಗೆ ಆ ಒಂದು ಕ್ವಾಲಿಟೀಸ್ ತುಂಬ ಇಷ್ಟ. ಓಕೆ, ಸೊ ನೆಕ್ಸ್ಟ್ ನೋಡೋಣ, 10 ಆಫ್ ಕಪ್ಸ್. ಓಕೆ, ಸೊ 10 ಆಫ್ ಕಪ್ಸ್ ಬಂದಿದೆ. ಇಲ್ಲಿ 9 ಆಫ್ ಪೆಂಟಕಲ್ಸ್ ಇತ್ತು ಆ್ಯಂಡ್ 10 ಆಫ್ ಕಪ್ಸ್ ಇದೆ. ಸೊ ನಿಮ್ಮ ಪರ್ಸನ್ ಅವರ ಲೈಫಲ್ಲಿ ನೀವಿದ್ದೀರಾ ಅಂದರೆ ಅದು ಒಂದು ಬ್ಲೆಸ್ಸಿಂಗ್. ಓಕೆ, ಸೊ ಆ ರೀತಿ ನೋಡ್ತಾರೆ ನಿಮ್ಮನ್ನು, ವೈಫನ್ನು ರೀತಿ ನೋಡ್ತಾರೆ. ಆ್ಯಂಡ್ ನಿಮ್ಮ ಜೊತೆ ಫ್ಯಾಮಿಲಿ ಇಟ್ಕೋಬೇಕು ಅಂತ ನೋಡ್ತಾರೆ. ಓಕೆ, ಸೊ ಇಲ್ಲಿ ಜೆಂಡರ್ ಮ್ಯಾಟರ್ ಆಗೋದಿಲ್ಲ. ಓಕೆ, ಸೊ ಜೆಂಡರ್ ಫ್ರೀ ರೀಡಿಂಗ್ಸ್ ಇರುತ್ತೆ. ಸೊ ನಿಮಗೆ ಹೇಗೆ ರೆಸನೇಟ್ ಆಗುತ್ತೆ ನೀವು ಆ ರೀತಿ ತಗೊಳ್ಳಿ. ಓಕೆ, ಸೊ ನೆಕ್ಸ್ಟ್, ಅವರು ನಿಮ್ಮ ಜೊತೆನೇ ಖುಷಿಯಾಗಿರೋದು, ಅದನ್ನು ಅವರು ಹೇಳಲಿಲ್ಲ ಅಂದರೂ ನಿಮ್ಮಲ್ಲಿರೋ ಒಳ್ಳೆ ಕ್ವಾಲಿಟೀಸ್ ಅವ್ರಿಗೆ ಗೊತ್ತಿದೆ. ಓಕೆ, ಸೊ ನೀವು ಈಗಲೂ ಸಹ ಕುಕ್ಕಿಂಗ್ ಬರ್ತಾ ಇಲ್ಲ ಅಂತ ಅಂದ್ಕೊಳ್ಳೋಣ. ಓಕೆ, ಉದಾಹರಣೆಗೆ, ಬಟ್ ನೀವು ಅದ್ರ ಮೇಲೆ ಕೆಲಸ ಮಾಡ್ತೀರಾ, ಒಳ್ಳೆ ಕುಕ್ಕಿಂಗ್ ಕೂಡ ಮಾಡ್ತೀರಾ ನೀವು. ಓಕೆ, ಸೊ ನಿಮ್ಮ ಪರ್ಸನಿಗೆ ನಿಮ್ಮ ಮೇಲೆ ಡೌಟೇ ಇಲ್ಲ. ಪೈಲ್ ನಂಬರ್ 3. ಓಕೆ, ಫುಲ್ ಆಫ್ ಹೋಪ್ಸ್ ಇದೆ ಆ್ಯಂಡ್ ಫುಲ್ ಆಫ್ ಹೋಪ್ಸ್ ಇರೋದ್ರಿಂದ ಫುಲ್ಲಾಗಿ ಇದನ್ನು ಮುಚ್ಚಾಕಿದ್ದಾರೆ. ಓಕೆ, ಸೊ ನೋಡೋಣ ಅಡ್ವೈಸ್ ಏನಿದೆ ಅಂತ ಪರ್ಸನ್ ಕಡೆಯಿಂದ. ನ್ಯೂ ಸ್ಟಾರ್ಟ್ ಇಸ್ ಕಮಿಂಗ್. ಓಕೆ, ಸೊ ಎಲ್ಲವೂ ಒಂದು ನ್ಯೂ ಸ್ಟಾರ್ಟ್ ಇಂದ ಶುರುವಾಗುತ್ತೆ. ಎಲ್ಲವೂ ಒಂದು ಏನೇ ರಫ್ ಪೇಜ್ ಇರಬಹುದು ನಿಮ್ಮಿಬ್ಬರ ಮಧ್ಯದಲ್ಲಿ, ಏನೇ ಒಂದು ಡಿಫ್ರೆನ್ಸಸ್ ಇರಬಹುದು. ಓಕೆ, ಸೊ ರಿಲೇಷನ್ಶಿಪ್ ಇರಬಹುದು, ಇಲ್ಲದೇ ಇರಬಹುದು, ಬಟ್ ಎಲ್ಲೋ ಒಂದು ಕಡೆ ಮಾತಾಡಿ ಅದನ್ನು ತಿಳಿಯಾಗಿ ಮಾಡ್ಕೊಳ್ಳೋ ಒಂದು ಉದ್ದೇಶ ನಿಮ್ಮ ಪರ್ಸನಿಗಿದೆ. ಆ್ಯಂಡ್ ನಿಮಗೆ ಅವರು ನ್ಯೂ ಸ್ಟಾರ್ಟ್ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ನಿಮ್ಮ ಅಡ್ವೈಸ್ ಕೂಡ ಅದೇ ಇದೆ. ಸೊ ಲೈಫಲ್ಲಿ ನ್ಯೂ ಸ್ಟಾರ್ಟ್ ಬರ್ತಾ ಇದೆ, ಅದನ್ನು ತಗೊಳ್ಳಿ ಅನ್ನೋದು. ಓಕೆ, ಸೊ ಪೈಲ್ ನಂಬರ್ 3 ಬಹಳ ಚೆನ್ನಾಗಿತ್ತು. ನಿಮ್ಮ ರೀಡಿಂಗ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನಿಮಗೂ ಕೂಡ ಈ ಒಂದು ರೀಡಿಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ.